Hello energetic and enthusiastic students, ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel. ಹಾಗೂ most important question series of our 9th chemistry first lesson, matter in our surroundings. So ಈ ಲೆಸನ್ ಅಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಐ ವಿಲ್ ಗಿವ್ ಯು 100% ಗ್ಯಾರಂಟಿ ದ್ಯಾಟ್ ಬೈ ರಿವೈಸಿಂಗ್ ದಿಸ್ ವಿಡಿಯೋ ಕಾಂಟೆಂಟ್ ನೋಟ್ಸ್ ಕೂಡ ಮಾಡಿಕೊಂಡ್ರೆ ನಿಮ್ಮ ಫಸ್ಟ್ ಚಾಪ್ಟರ್ ರಿವಿಷನ್ ಇಲ್ಲಿಗೆ ಮುಗಿಯುತ್ತೆ. ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದರಲ್ಲಿ ಇನ್ಕ್ಲೂಡೆಡ್ ಆಗಿದೆ. ಕಾನ್ಸೆಪ್ಟ್ಗಳಂತೂ ಪ್ರತಿಯೊಂದು ಕಾನ್ಸೆಪ್ಟ್ನ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ಇನ್ ಡೆಪ್ತ್ ಒಂದು ನಾಲೆಜನ್ನು ನೀವು ಮತ್ತೆ ರಿಫ್ರೆಶ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಸ್ಕೋರ್ ಬೆಟರ್ ಇನ್ ಯುವರ್ ಸೈನ್ಸ್ ಎಕ್ಸಾಮಿನೇಷನ್. ದ್ಯಾಟ್ ಈಸ್ ಮೈ ಪ್ರಾಮಿಸ್ ಟು ಯು ಆಲ್. ಹಾಗಾದರೆ ಲೆಟ್ ಸ್ಟಾರ್ಟ್ ಗೆಟಿಂಗ್ ಇನ್ ಟು ದ ಕ್ವೆಶನ್ಸ್. ನೀವು ಕೂಡ ನನ್ನ ಜೊತೆಗೆ ಈ ವಿಡಿಯೋ ನೋಡಬೇಕಾದ್ರೆ ಪೆನ್ ಆ್ಯಂಡ್ ಪೇಪರ್ ಇಟ್ಕೊಳ್ಳಿ, ನೋಟ್ಸನ್ನು ನೋಡಿ, PPTಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ನೋಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಪ್ರತಿ ಸ್ಲೈಡಿಗೂ ಆನ್ಸರ್ಸನ್ನು ನಾನು ಮೆನ್ಷನ್ ಮಾಡ್ತೀನಿ ಅಥವಾ ಬರಿತಾ ಹೋಗ್ತೀನಿ. ದಟ್ ವಿಲ್ ಆಲ್ವೇಸ್ ಹೆಲ್ಪ್ ಯು ಟು ಸ್ಕೋರ್ ಬೆಟರ್ ಇನ್ ಯುವರ್ ಎಕ್ಸಾಮಿನೇಷನ್ ಬಿಕಾಸ್ ಯುವರ್ ಪ್ರೆಸೆಂಟೇಷನ್ ಮ್ಯಾಟರ್ಸ್. ಹಾಗಾದರೆ ಅರ್ಥ ಮಾಡ್ಕೊಳ್ಬೇಕು, ಜೊತೆಗೆ ಪ್ರೆಸೆಂಟೇಷನ್ ಸ್ಕಿಲ್ನ ಕೂಡ ನಾವು ಕಲಿತಾ ಹೋಗಬೇಕು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಲೆಸನ್ ವಿತ್ ದ ಫಸ್ಟ್ ಕ್ವೆಶ್ಚನ್. Which of the following has the strongest interparticle force of attraction ಅಥವಾ ಫೋರ್ಸ್ ಎಟ್ ರೂಮ್ ಟೆಂಪ್ರೇಚರ್? ಸಿ, ಇಲ್ಲಿ ಈ ಒಂದು ಲೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ, ರೂಮ್ ಟೆಂಪ್ರೇಚರ್ ಅಂತ ಹೇಳುವಂಥದ್ದು. ಬಿಕಾಸ್ ಟೆಂಪ್ರೇಚರ್ ಆಲ್ಟರ್ ಮಾಡಿದಾಗ ಇಂಟರ್ ಪಾರ್ಟಿಕಲ್ ಫೋರ್ಸ್ ಚೇಂಜ್ ಆಗುತ್ತಲ್ವಾ. ಸೊ ಸಾಲಿಡಿಂದ ಲಿಕ್ವಿಡ್, ಲಿಕ್ವಿಡಿಂದ ಗ್ಯಾಸ್ ಹೇಗೆ ಚೇಂಜ್ ಆಗುತ್ತೆ? ಬಿಕಾಸ್ ಯು ಆರ್ ಹೀಟಿಂಗ್ ದ ಐಸ್ ಮಾಲಿಕ್ಯೂಲ್ದು ಇಂಟರ್ ಪಾರ್ಟಿಕಲ್ ಫೋರ್ಸ್ ಕಡಿಮೆ ಆಗುತ್ತೆ, ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ನ ಮತ್ತೆ ಹೀಟ್ ಮಾಡ್ತೀರಾ, ಗ್ಯಾಸ್ ಆಗುತ್ತೆ, ಅಲ್ಲಿ ಇಂಟರ್ ಪಾರ್ಟಿಕಲ್ ಫೋರ್ಸ್ ಇನ್ನೂ ಕಡಿಮೆ ಆಗುತ್ತೆ. ಸೊ ಹೀಟಿಂಗ್ ಅಥವಾ ಟೆಂಪ್ರೇಚರ್ ಅಂದರೆ ಬೇಸಿಕಲಿ ವೆನ್ ವಿ ಸೇ ದಟ್ ಥರ್ಮಲ್ ಎನರ್ಜಿ ದಟ್ ವಿಲ್ ಆಲ್ವೇಸ್ ಆಲ್ಟರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್. ಹಾಗಾಗಿ ಎಟ್ ರೂಮ್ ಟೆಂಪ್ರೇಚರ್ನಲ್ಲಿ, ಆ ಒಂದು ಹೀಟ್ ಅಟ್ಮಾಸ್ಫಿಯರ್ನಲ್ಲಿ ಜಾಸ್ತಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಲ್ಲಿದೆ? ಆಕ್ಸಿಜನಲ್ಲಿ ಇದೆಯಾ? ಇಲ್ಲ, ಬಿಕಾಸ್ ಇಟ್ ಇಸ್ ಅ ಗ್ಯಾಸ್. ವಾಟರ್ ಮತ್ತು ಬ್ರೋಮಿನ್ ಇದೆರಡೂ ಕೂಡ ಯಾವ ಸ್ಟೇಟ್ನಲ್ಲಿದೆ? ಲಿಕ್ವಿಡ್ ಸ್ಟೇಟ್ನಲ್ಲಿದೆ. ಬ್ರೋಮಿನ್ ಅಂತ ಹೇಳುವಂಥದ್ದು ನಾನ್ ಮೆಟಲ್, ಓನ್ಲಿ ಒನ್ ನಾನ್ ಮೆಟಲ್ ವಿಚ್ ಎಕ್ಸಿಸ್ಟ್ ಇನ್ ಲಿಕ್ವಿಡ್ ಸ್ಟೇಟ್. ಇದೆರಡರಲ್ಲೂ ಕೂಡ ಇಂಟರ್ ಪಾರ್ಟಿಕಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇದೆ, ಹೌದಾ? ನೆಕ್ಸ್ಟ್ ಬಂದು ಅಯನ್ ಅಂತ ಹೇಳುವಂಥದ್ದು ಅ ಸಾಲಿಡ್ ಮೆಟಲ್, ಹೌದಾ? ಇಟ್ ಈಸ್ ಅನ್ ಎಲಿಮೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಸಾಲಿಡ್ ಸ್ಟೇಟ್. ಅದನ್ನು ನಾವು ಮೆಟಲ್ ಅಂತ ಹೇಳಿ ಕ್ಲಾಸಿಫೈ ಮಾಡಬಹುದು. ಆ್ಯಂಡ್ ಬಿಕಾಸ್ ಆಫ್ ಮೆಟಾಲಿಕ್ ಬಾಂಡಿಂಗ್ ಆಟಮ್ಸ್ಗಳು ತುಂಬ ಹತ್ರ ಪ್ಯಾಕ್ಡ್ ಆಗಿರುತ್ತೆ. ಇಫ್ ಯು ಟೇಕ್ ಒನ್ ಸರ್ಫೇಸ್ ಏರಿಯಾ, ಒಂದು ಅಯನ್ ಮೆಟಲ್ ಇದು ಶೀಟ್, ಇದು ಸರ್ಫೇಸ್ ಏರಿಯಾ ತಗೊಳ್ಳಿ ಅಥವಾ ರಾಡಲ್ಲಿ ಒಂದು ಸರ್ಫೇಸ್ ಜಾಗ ನೋಡಿ ತಗೊಂಡ್ರೆ ಆಟಮ್ಸ್ಗಳು ತುಂಬ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ಇನ್ ಗೇಷಿಯಸ್ ಸ್ಟೇಟ್ ಆಟಮ್ಸ್ಗಳು ತುಂಬ ದೂರ ಇರುತ್ತೆ, ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ತೀರಾ ಕಡಿಮೆ ಇರುತ್ತೆ. ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಡಿ, ಅಯನ್. Next, when water at 0 degrees Celsius freezes to form ice, at the same temperature of 0 degrees Celsius, heat ಏನಾಗಬೇಕು? ಸೊ ವಾಟರ್ ಮಾಲಿಕ್ಯೂಲ್ಸ್ಗಳು ಐಸ್ ಆಗಬೇಕು. ಸೊ ವಾಟರ್ ಮಾಲಿಕ್ಯೂಲ್ಸ್ಗಳಲ್ಲಿ ಮೂಮೆಂಟ್ ಇರುತ್ತೆ, ಹೌದಾ? ಸಣ್ಣ ಮೂಮೆಂಟ್ಸ್ಗಳಿರುತ್ತೆ. ಇದು ಸ್ಪೆರಿಕಲ್ ಆಗಿರುವಂಥದ್ದು ವಾಟರ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಅಂದ್ಕೊಳ್ಳಿ. ಇವುಗಳು ಮೂವ್ ಆಗ್ತಾ ಇರುತ್ತೆ ಬಿಕಾಸ್ ಲಿಕ್ವಿಡ್ ಸ್ಟೇಟ್ನಲ್ಲಿ ಮಾಲಿಕ್ಯೂಲ್ಸ್ಗಳದ್ದು ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಇರಲ್ಲ. ಅದೇ ಮೂವ್, ಫ್ಲೂಯಿಡಿಟಿ ಅಂತ ಹೇಳ್ತೀವಿ ಆ ಮೂಮೆಂಟಿಗೆ, ಹೌದಾ? H2O ಇನ್ ಲಿಕ್ವಿಡ್ ಸ್ಟೇಟ್ ಅಂತ ಹೇಳಿ ಬರಿತೀನಿ ನಾನು. ಇವುಗಳು ಇವಾಗ ಐಸ್ ಆಗಬೇಕು, ಐಸ್ ಮಾಲಿಕ್ಯೂಲ್ಸ್ ಆಗಬೇಕು ಅಂತ ಹೇಳಿದ್ರೆ ಈ ಪಾರ್ಟಿಕಲ್ಸ್ಗಳೆಲ್ಲ ಏನಾಗಬೇಕು? ಹತ್ರ ಬಂದು ಅಲೈನ್ ಆಗಬೇಕು. ಈ ಸಂದರ್ಭದಲ್ಲಿ ಇವುಗಳಿಗೆ ಒಂದಷ್ಟು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಆ ಎನರ್ಜಿ ವಿಚ್ ದೇ ಯೂಸ್ ಫಾರ್ ಮೂವ್ಮೆಂಟ್ ಅಲ್ವಾ, ಆ ಎನರ್ಜಿನೆಲ್ಲ ಅವುಗಳು ಬಿಟ್ಟು ಕೊಡುತ್ತೆ ಹೊರಗಡೆ. ಆ್ಯಸ್ ಅ ಫಾರ್ಮ್ ಆಫ್ ಹೀಟ್ ಅದೇನು ಮಾಡುತ್ತೆ? ಎನರ್ಜಿನ ಡಿಸ್ಚಾರ್ಜ್ ಮಾಡುತ್ತೆ, ಹೊರಗಡೆ ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡಿ ಅವುಗಳೇನಾಗಬೇಕು? ಐಸ್ ಮಾಲಿಕ್ಯೂಲ್ಸ್ ಆಗಬೇಕು, ಹತ್ರ ಬರಬೇಕು, ಅವುಗಳ ಪೊಸಿಷನಲ್ಲಿ ಅಲೈನ್ ಆಗಬೇಕು. ಅಲ್ಲಿ ಈ ಮಾಲಿಕ್ಯೂಲ್ಸ್ಗಳು ವೈಬ್ರೇಟ್ ಆಗುತ್ತೆ ಬಿಕಾಸ್ ಸಾಲಿಡ್ ಸ್ಟೇಟ್ನಲ್ಲಿ ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸ್ ಮೂವ್ ಆಗಲ್ಲ, ಅವುಗಳು ಇದ್ದ ಜಾಗದಲ್ಲಿ ವೈಬ್ರೇಟರಿ ಮೋಷನ್, ರೊಟೇಷನಲ್ ಮೋಷನ್, ಟ್ರಾನ್ಸ್ಲೇಟರಿ ಮೋಷನ್ನ ತೋರಿಸ್ತಾ ಹೋಗುತ್ತೆ. ಸೊ ಇವುಗಳ ಬಗ್ಗೆ ಹೈಯರ್ ಕ್ಲಾಸಸ್ನಲ್ಲಿ ನೀವು ಕಲಿತೀರಾ. ಬಟ್ ನಿಮಗೇನು ಅರ್ಥ ಆಯಿತು? ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ಐಸ್ ಆಗಬೇಕಾದ್ರೆ ಅವುಗಳು ಹತ್ರ ಬರಬೇಕಂತ ಹೇಳಿದ್ರೆ ಅವುಗಳು ಫಸ್ಟ್ ಓಡಾಡೋದನ್ನ ನಿಲ್ಲಿಸಬೇಕು. ದೆರ್ ಇಸ್ ಅ ಎನರ್ಜಿ ಟು ಮೂವ್, ಕೈನೆಟಿಕ್ ಎನರ್ಜಿ ಇದೆ. ಸೊ ಆ ಮೂಮೆಂಟ್ ಆಫ್ ಎನರ್ಜಿ ಫಾರ್ ದ ಮೂಮೆಂಟ್ ಏನೋ ಮಾಡಬೇಕು? ಅದು ರಿಲೀಸ್ ಮಾಡಬೇಕು. ಔಟ್ಸೈಡ್ ಆ ಎಕ್ಸ್ಟ್ರಾ ಎನರ್ಜಿಯನ್ನು ಅದು ರಿಲೀಸ್ ಮಾಡಬೇಕು. ಓನ್ಲಿ ದೆನ್ ದೇ ಕ್ಯಾನ್ ಕಮ್ ಕ್ಲೋಸರ್ ಟು ಫಾರ್ಮ್ ಐಸ್ ಮಾಲಿಕ್ಯೂಲ್ಸ್. ಸೊ ಔಟ್ ಆಫ್ ದಿಸ್ ಆಪ್ಷನ್, ಈಗ ಈ ಸ್ಟೋರಿ ಕೇಳಿ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಅಂತ ಹೇಳಿ ಅನಿಸುತ್ತೆ? ರಿಲೀಸಸ್ ಸಮ್ ಹೀಟ್ ಅಂತ ಹೇಳಿ ಅನಿಸುತ್ತೆ. ಸೊ ಆಪ್ಷನ್ ಡಿನಲ್ಲಿ ಅಬ್ಸಾರ್ಬ್ಸ್ ಎಕ್ಸಾಕ್ಟ್ಲಿ 3.34 × 10⁵ ಜೌಲ್ ಪರ್ kg ಆಫ್ ಹೀಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್? ಇದನ್ನು ನಾವು ಏನು ಅಂತ ಹೇಳಿ ಕರಿಬಹುದು? ಇದು ಲೇಟೆಂಟ್ ಹೀಟ್, ಇದು ವ್ಯಾಲ್ಯೂ ಲೇಟೆಂಟ್ ಹೀಟ್ ಆಫ್ ಐಸ್ ಅಂತ ಹೇಳ್ಬೋದಾ ನಾವು ಇದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವುಗಳ ಹತ್ರ ಆಲ್ರೆಡಿ ಎನರ್ಜಿ ಜಾಸ್ತಿ ಇದೆ, ಅವುಗಳು ನಮಗೆ ಕೊಡ್ತಾ ಇದೆ ಆ ಎನರ್ಜಿಯನ್ನು ಅಂತ ಹೇಳ್ಬೋದು. ಸೊ ಕರೆಕ್ಟ್ ಆನ್ಸರ್ ಏನು?
ವಾಟರ್ ಐಸ್ ಆಗಬೇಕಂದ್ರೆ ತಮ್ಮಲ್ಲಿರುವ ಎಕ್ಸ್ಟ್ರಾ ಎನರ್ಜಿನ ಬಿಟ್ಕೊಟ್ಟು ಅದು ಐಸ್ ಆಗಬೇಕು. ಸೊ ರಿಲೀಸ್ ಸಮ್ ಹೀಟ್. ಸೊ ಯು ಕ್ಯಾನ್ ರೀಡ್ ದಿಸ್ ಆನ್ಸರ್. ಕ್ವೆಶನ್ ನಂಬರ್ 3 ಈಸಿ ಇದೆ ನೋಡಿ. When heat is constantly supplied by a burner to a boiling water, then the temperature of the water during vaporization ಏನಾಗಬೇಕು? ಎಲ್ಲಿ ಹೀಟ್ ಸಪ್ಲೈ ಮಾಡ್ತಿದ್ದೀರಾ ಅಂತ ಹೇಳೋ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಒಂದು ವಾಟರನ್ನು ಬಾಯ್ಲ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಸೊ ಐ ಆಮ್ ಕನ್ಸಿಡರಿಂಗ್ ನೌ ಅ ಟ್ರೈಪಾಡ್ ಸ್ಟ್ಯಾಂಡ್, ಅ ಬೀಕರ್, ಇಲ್ಲಿ ಫ್ಲೇಮ್ ಕೂಡ ಇದೆ. ಓಕೆ, ನಾನು ಈ ಬೀಕರ್ನಲ್ಲಿ ಎನರ್ಜಿ ಸಪ್ಲೈ ಮಾಡ್ತಾ ಇದ್ದೀನಿ. ಈ ಬೀಕರ್ನ ಇಲ್ಲಿ ಇಟ್ಬಿಟ್ಟು ಎನರ್ಜಿ ಸಪ್ಲೈ ಮಾಡ್ತಿದ್ದೀನಿ. ವಾಟರ್ ಮಾಲಿಕ್ಯೂಲ್ಸ್ಗಳು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಯ್ಲಿಂಗ್ ಈಸ್ ದ ಬಲ್ಕ್ ಫಿನಾಮಿನಾ ಅಲ್ವಾ. ಸೊ ಇಲ್ಲಿಂದನೇ ಬಾಯ್ಲ್ ಆಗುತ್ತೆ ಮಾಲಿಕ್ಯೂಲ್ಸ್ಗಳು. ವೆನ್ ಹೀಟ್ ಇಸ್ ಕಾನ್ಸ್ಟೆಂಟ್ಲಿ ಸಪ್ಲೈಡ್, ಈ ಹೀಟನ್ನು ಕಾನ್ಸ್ಟೆಂಟಾಗಿ ನಾನು ಸಪ್ಲೈ ಮಾಡ್ತಾ ಇದ್ದೀನಿ. ಕಾನ್ಸ್ಟೆಂಟಾಗಿ ಹೀಟನ್ನು ಸಪ್ಲೈ ಮಾಡ್ತಾ ಇದ್ದೀನಿ ಆಯಿತಾ, ಟು ಅ ಬರ್ನರ್. ಈ ಬರ್ನರ್ಗೆ ಹೀಟ್ ಕಾನ್ಸ್ಟೆಂಟಾಗಿ ಸಪ್ಲೈ ಮಾಡ್ತಿದ್ದೀನಿ. ಥ್ರೂ ಬರ್ನರ್ ಬಾಯ್ಲಿಂಗ್ ವಾಟ್ರಿಗೆ ಆ ಹೀಟ್ ಹೋಗ್ತಾ ಇದೆ. ಟೆಂಪ್ರೇಚರ್ ಆಫ್ ವಾಟರ್ ಡ್ಯೂರಿಂಗ್ ವೇಪರೈಸೇಷನ್. ಸೊ ಬಾಯ್ಲಿಂಗ್ ವಾಟರ್ ಅಂದರೆ ಆಲ್ರೆಡಿ ಇದು ಬಾಯ್ಲಿಂಗ್ ವಾಟರ್ ಆಗಿರುತ್ತೆ. ಈ ಬಾಯ್ಲಿಂಗ್ ವಾಟರ್ದು ಟೆಂಪ್ರೇಚರ್ ಬಂದು 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈ ಬಾಯ್ಲಿಂಗ್ ವಾಟರ್ಗೆ ನೀವು ಇನ್ನೂ ಹೀಟ್ ಸಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಎಕ್ಸ್ಟ್ರಾ ಹೀಟನ್ನು ಈ ಮಾಲಿಕ್ಯೂಲ್ಸ್ಗಳು ಏನು ಮಾಡಬೇಕು ನೋಡ್ಕೊಳ್ಳಿ. ಆಲ್ರೆಡಿ ಮಾಲಿಕ್ಯೂಲ್ಸ್ ಇವಾಗ ಏನಾಯಿತು, ಬಾಯ್ಲಿಂಗ್ ಟೆಂಪ್ರೇಚರ್ನಲ್ಲಿ ವೇಪರ್ ಆಗಿ ಕನೆಕ್ಟ್ ಆಯಿತು. ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಲಿಕ್ವಿಡ್ ಸ್ಟೇಟ್ನಲ್ಲಿ ಇದೆಯಲ್ವಾ, ಇದೇ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ಗೇಷಿಯಸ್ ಆಗಿ ಹೊರಗಡೆ ಬರೋದಕ್ಕಿಂತ ಮುಂಚೆ ಈ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ, ನಾವು ಎಕ್ಸ್ಟ್ರಾ ಎನರ್ಜಿ ಏನು ಸಪ್ಲೈ ಮಾಡ್ತೀವಿ ಅದನ್ನು ಈ ಮಾಲಿಕ್ಯೂಲ್ಸ್ಗಳು ಇಲ್ಲಿ ತಗೊಂಡು ಹೊರಗಡೆ ಗೇಷಿಯಸ್ ಮಾಲಿಕ್ಯೂಲ್ಸ್ ಆಗಿ ಹೊರಗಡೆ ಬರುತ್ತೆ. ಹೇಗೆ, ವಾಟ್ ಈಸ್ ಹ್ಯಾಪನಿಂಗ್ ಎಕ್ಸಾಕ್ಟ್ಲಿ ಹಿಯರ್? ನಾವು ಏನೇ ಎಕ್ಸ್ಟ್ರಾ ಅಮೌಂಟ್ ಆಫ್ ಎನರ್ಜಿಯನ್ನು ಈ ಬಾಯ್ಲಿಂಗ್ ಪಾಯಿಂಟ್ನಲ್ಲಿ ಸಪ್ಲೈ ಮಾಡಿದಾಗ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಸಿಚುವೇಷನಲ್ಲಿ ಆ ಟೆಂಪ್ರೇಚರ್ನಲ್ಲಿ ಎಷ್ಟೇ ಎಕ್ಸ್ಟ್ರಾ ಅಮೌಂಟ್ ಆಫ್ ಎನರ್ಜಿ ಕೊಟ್ಟರು ಮಾಲಿಕ್ಯೂಲ್ಸ್ ಆಫ್ ವಾಟರ್ ತಮ್ಮ ಬಾಂಡನ್ನು ಬ್ರೇಕ್ ಮಾಡೋಕ್ಕೆ ಆ ಎನರ್ಜಿಯನ್ನು ಯುಟಿಲೈಸ್ ಮಾಡಿಕೊಳ್ಳುತ್ತೆ. ಸೊ ಇಲ್ಲಿ ಎನರ್ಜಿ ಆಫ್ ದ ಬಾಂಡ್ ಬ್ರೇಕ್ ಆಗುತ್ತೆ. ಆ ಎನರ್ಜಿಯನ್ನು ಅವುಗಳು ಹಿಡನ್ ಎನರ್ಜಿಯಾಗಿ ತಮ್ಮ ಒಳಗಡೆ ಇಟ್ಕೊಳ್ತಾರೆ. ಸೊ ನೋ ಮ್ಯಾಟರ್ ಹೌ ಮಚ್ ಎವರ್ ದ ಅಮೌಂಟ್ ಆಫ್ ಹೀಟ್ ಯು ಪ್ರೊವೈಡ್ ಡ್ಯೂರಿಂಗ್ ಬಾಯ್ಲಿಂಗ್ ಪಾಯಿಂಟ್, ಅದೆಲ್ಲವನ್ನು ಕೂಡ ಪ್ರತಿ ಮಾಲಿಕ್ಯೂಲ್ಸ್ದು ಬಾಂಡನ್ನು ಬ್ರೇಕ್ ಮಾಡಲಿಕ್ಕೆ, ಆ ವಾಟರ್ನಲ್ಲಿ ಏನು ಅಟ್ರಾಕ್ಷನ್ ಇದೆಯೋ ಆ ಅಟ್ರಾಕ್ಷನನ್ನು ಓವರ್ಕಮ್ ಮಾಡಲಿಕ್ಕೆ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಆ ಬಾಂಡ್ ಬ್ರೇಕ್ ಆದಾಗ ಸಿಗುವ ಎನರ್ಜಿಯನ್ನು ಮಾಲಿಕ್ಯೂಲ್ಸ್ಗಳು ತಮ್ಮ ಒಳಗಡೆ ಸ್ಟೋರ್ ಮಾಡ್ಕೊಳ್ಳುತ್ತೆ ಆ್ಯಸ್ ಅ ಹಿಡನ್ ಎನರ್ಜಿ ಅಥವಾ ಲೇಟೆಂಟ್ ಎನರ್ಜಿ ಅಂತ ಹೇಳಿ. ಸೊ ಇಲ್ಲಿ ನೀವೆಷ್ಟೇ ಟೆಂಪ್ರೇಚರ್ ಕೊಟ್ಟರೂ ಕೂಡ ಆ ಟೆಂಪ್ರೇಚರ್ ರೈಸ್ ಆಗಲ್ಲ. ಬಿಕಾಸ್ ವಾಟರ್ ಮಾಲಿಕ್ಯೂಲ್ಸ್ಗಳು ತಮ್ಮ ಬಾಂಡ್ಸನ್ನು ಬ್ರೇಕ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾರೆ. ಬಾಂಡ್ ಬ್ರೇಕ್ ಆದಮೇಲೆ ಆ ಎನರ್ಜಿನ ಸ್ಟೋರ್ ಮಾಡ್ಕೊಳ್ತಾರೆ ಆ್ಯಸ್ ಅ ಲೇಟೆಂಟ್ ಹೀಟ್ ಅಂತ ಹೇಳಿ. ಸೊ ಇಲ್ಲಿ ಯಾವ ಕರೆಕ್ಟ್ ಆನ್ಸರ್ ಆಗಿರುತ್ತೆ? ಟೆಂಪ್ರೇಚರ್ ಕಡಿಮೆನೂ ಆಗಲ್ಲ, ಟೆಂಪ್ರೇಚರ್ ಜಾಸ್ತಿನೂ ಆಗಲ್ಲ. ಸೊ ಡಸ್ ನಾಟ್ ರೈಸ್ ಎಟ್ ಆಲ್ ಅಂತ ಹೇಳುವಂಥದ್ದು ಕರೆಕ್ಟ್ ಆಪ್ಷನ್. ಹೌದಾ? ಆನ್ಸರ್ನ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಮಕ್ಕಳೇ. ಇಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ PPTಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಆ್ಯಪಲ್ಲಿ ಸಿಗುತ್ತೆ ನಿಮಗೆ PPT, ಅಥವಾ ಈ ವಿಡಿಯೋ ಕೆಳಗಡೆ ನಿಮಗೆ ನೋಟ್ಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ಟೆಲಿಗ್ರಾಮ್ ಲಿಂಕಲ್ಲೂ ಇದ್ರ ನೋಟ್ಸ್ ಇರುತ್ತೆ. ಜೊತೆಗೆ ನಿಮಗೆ ಸಿಗ್ತಾ ಇಲ್ವಾ, ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮ್ಯಾಮ್ ನನಗೆ ಈ ನೋಟ್ಸ್ ಬೇಕು ಅಂತ ಹೇಳಿ ನಾನು ಲಿಂಕ್ ಶೇರ್ ಮಾಡ್ತೀನಿ. ಇಲ್ಲಿ ಇವಾಗ ಸದ್ಯಕ್ಕೆ ನೀವು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಬರ್ಕೋಬೇಕು ಅಂದರೆ ಈ ಪಾಯಿಂಟನ್ನು ಇಲ್ಲೇ ಬರ್ಕೊಳ್ಬಹುದು. ಓಕೆನಾ? ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಫಿನಾಮಿನಾ ಆಲ್ವೇಸ್ ರಿಸಲ್ಟ್ಸ್ ಇನ್ ದ ಕೂಲಿಂಗ್ ಎಫೆಕ್ಟ್? ಕೂಲಿಂಗ್ ಎಫೆಕ್ಟ್ ಅಂತ ಹೇಳೋದು ಏನು ಮಕ್ಕಳೇ? ಈಗ ನಿಮ್ಮ ಕೈಗೆ ಐಸ್ ಮಾಲಿಕ್ಯೂಲ್ಸ್ ಹಾಕಿದ ತಕ್ಷಣ ವೈ ಡು ಯು ಫೀಲ್ ಚಿಲ್? ನೀವು ಅಂದರೆ ಕೂಲ್ ಅನಿಸುತ್ತಲ್ವ ಪಾಮ್ನಲ್ಲಿ, ಕೈಯಲ್ಲಿ ಸ್ವಲ್ಪ ಕೂಲಿಂಗ್ ಅನಿಸುತ್ತಲ್ವ. ಯಾಕೆಂದರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಒಂದಿಷ್ಟು ಇರುತ್ತೆ ಅಂದ್ಕೊಳ್ಳಿ ಮಕ್ಕಳೇ, ನಿಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಟೆಂಪ್ರೇಚರ್ ಇರುತ್ತೆ. ನೀವು ಯಾವಾಗ ಒಂದು ಐಸ್ ಮಾಲಿಕ್ಯೂಲ್ಸ್ನ ಕೈ ಮೇಲೆ ಇಡ್ತಿರೋ, ಐಸ್ ಮಾಲಿಕ್ಯೂಲ್ಸ್ ಟೆಂಪ್ರೇಚರ್ ಕಡಿಮೆ ಅಲ್ವಾ ನಿಮ್ಮ ಬಾಡಿ ಟೆಂಪ್ರೇಚರಿಗೆ ಕಂಪೇರ್ ಮಾಡಿದ್ರೆ, ಆ ಮಾಲಿಕ್ಯೂಲ್ಸ್ಗಳು ನಿಮ್ಮ ಕೈಯಿಂದ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಸರ್ಫೇಸ್ ಫಿನಾಮಿನನ್, ಇದೊಂದು ಇವಾಪ್ರೇಷನ್ ಅಂತ ಹೇಳುವಂಥದ್ದು ಕೂಡ ಸರ್ಫೇಸ್ ಫಿನಾಮಿನನ್. ಇಲ್ಲಿ ಇವಾಪ್ರೇಷನ್ ಆಗಬೇಕಾದ್ರೆ ಈ ಸರ್ಫೇಸ್ ಮಾಲಿಕ್ಯೂಲ್ಸ್ಗಳು ಯಾವಾಗಲೂ ಕೂಡ ಇತರೆ ಅಂದರೆ ನೇಬರಿಂಗ್ ಮಾಲಿಕ್ಯೂಲ್ಸಿಂದ ಎನರ್ಜಿಯನ್ನು ತಗೊಂಡು ಹೊರಗಡೆ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ದೇ ಆಲ್ವೇಸ್ ಯುಟಿಲೈಸ್ ದ ಸಿಸ್ಟಮ್ ಎನರ್ಜಿ ಟು ಕಮ್ ಔಟ್ ಆಫ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್
ಟು ಗೆಟ್ ಇನ್ ಟು ಅಟ್ಮಾಸ್ಫಿಯರ್. ಅವುಗಳಿಗೆ ಗ್ಯಾಸ್ ಆಗಬೇಕು ಅಂದರೆ ಈಸಿನಾ? ತಮ್ಮೊಳಗಡೆ ಇರುವ ಆ ಬಾಂಡನ್ನು ಬ್ರೇಕ್ ಮಾಡಬೇಕಲ್ವ. ಸೊ ದೇ ಆಲ್ವೇಸ್ ಟ್ರೈ ಟು ಅಬ್ಸಾರ್ಬ್ ದ ಸಿಸ್ಟಮ್ಸ್ ಎನರ್ಜಿ ಟು ಗೆಟ್ ಇನ್ ಟು ಅಟ್ಮಾಸ್ಫಿಯರ್. ಆಗ ಸಿಸ್ಟಮನ್ನು ಅದೇನು ಮಾಡುತ್ತೆ? ಕೂಲ್ ಮಾಡುತ್ತೆ. ಸೊ ಈ ಒಂದು ಫಿನಾಮಿನವನ್ನು ಇವಾಪರೇಷನ್ ಅಂತ ಹೇಳಿ ಕರಿತೀವಿ. ಕಂಡೆನ್ಸೇಷನಲ್ಲಿ ಏನಾಗಬೇಕು? ಕಂಡೆನ್ಸೇಷನ್ ಕೂಲಿಂಗ್ ಇಫೆಕ್ಟನ್ನು ಕಾಸ್ ಮಾಡುತ್ತಾ? ಇಲ್ಲ. ಕಂಡೆನ್ಸೇಷನಲ್ಲಿ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು, ಇದೊಂದು ಗೇಷಿಯಸ್ ಮಾಲಿಕ್ಯೂಲ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಈ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಗೇಷಿಯಸ್ ಮಾಲಿಕ್ಯೂಲ್ ಇತ್ತು, ಇದು ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಯಿತು. ಅದನ್ನೇ ನಾವು ಕಂಡೆನ್ಸೇಷನ್ ಅಂತ ಹೇಳಿ ಕರೆಯುವಂಥದ್ದು. ಸಬ್ಲಿಮೇಷನಲ್ಲಿ ಏನಾಗುತ್ತೆ? ಸಬ್ಲಿಮೇಷನಲ್ಲಿ ಕಂಡೆನ್ಸೇಷನಲ್ಲಿ ಏನಾಯಿತು ಹೇಳಿ ನನಗೆ? ಗ್ಯಾಸು ಲಿಕ್ವಿಡ್ ಆಗಿ ಕನ್ವರ್ಟ್ ಆಯಿತು. ಇವಾಪರೇಷನಲ್ಲಿ ಏನಾಯಿತು? ಲಿಕ್ವಿಡು ಗ್ಯಾಸಾಗಿ ಕನ್ವರ್ಟ್ ಆಯಿತು. ಹೌದಾ? ನೆಕ್ಸ್ಟ್ ಸಬ್ಲಿಮೇಷನಲ್ಲಿ ಏನಾಯಿತು? ಸಾಲಿಡ್ ಡೈರೆಕ್ಟಾಗಿ ಗ್ಯಾಸಾಗಿ ಕನ್ವರ್ಟ್ ಆಯಿತು ವಿದೌಟ್ ಗೆಟಿಂಗ್ ಇನ್ ಟು ಲಿಕ್ವಿಡ್ ಸ್ಟೇಟ್. ನನ್ ಆಫ್ ದಿಸ್ ಇಸ್ ನಾಟ್ ದಿ ರೈಟ್ ಆನ್ಸರ್. ಇದು ರೈಟ್ ಆನ್ಸರ್ ಅಲ್ಲ. ಸೊ ರೈಟ್ ಆನ್ಸರ್ ಇಸ್ ಇವಾಪರೇಷನ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. ಈ ಒಂದು ಎಕ್ಸ್ಪೆರಿಮೆಂಟ್ ನೋಡ್ತಾ ಇದ್ದೀರಾ ಆಯಿತಾ? 100 ml 100 ml ಬೀಕರ್ ತೊಗೊಂಡು 100 ml ವಾಟರ್ ಹಾಕ್ತೀರಾ. ಅದಕ್ಕೆ ಒಂದಿಷ್ಟು ಗ್ರಾಮ್ಸ್ ಆಫ್ ಪೊಟ್ಯಾಷಿಯಂ ಪರಮಾಂಗನೇಟ್ ಕ್ರಿಸ್ಟಲ್ಸ್ ಹಾಕ್ತೀರಾ. ಯಾವುದನ್ನು? KMnO4 ಕ್ರಿಸ್ಟಲ್ಸ್ ಹಾಕ್ತೀರಾ. ಸೊ ಈ ಕ್ವೆಶನ್ ಏನು ಹೇಳುತ್ತೆ? ಈ ಕ್ರಿಸ್ಟಲ್ ಹಾಕಿದ್ಮೇಲೆ ಆ ನೀರನ್ನು ಮತ್ತೆ ಡೈಲ್ಯೂಟ್ ಮಾಡ್ತಾ ಹೋಗ್ತೀರಾ. ಅಂದರೆ ಪ್ರತಿ ಟೈಮ್ ಅದಕ್ಕೆ ವಾಟರನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. ಸೊ ಇಲ್ಲಿ ನೀವು ಒಂದು ಬೀಕರ್ ತೊಗೋತೀರಾ. ಓಕೆ, ಬೀಕರ್ ನಂಬರ್ 1, ಬೀಕರ್ ನಂಬರ್ 2, ಬೀಕರ್ ನಂಬರ್ 3, ಬೀಕರ್ ನಂಬರ್ 4, ಬೀಕರ್ ನಂಬರ್ 5. ಸೊ ಈ ಬೀಕರಿಗೆ ನೀವೇನು ಮಾಡ್ತೀರಾ? ಈ 100 ml ವಾಟರ್ ಏನು ತಗೊಳ್ತೀರಾ, ಅದಕ್ಕೆ ಪೊಟ್ಯಾಷಿಯಂ ಪರಮಾಂಗನೇಟ್ ಕ್ರಿಸ್ಟಲ್ಸನ್ನು ಸ್ಪೂನಿಂದ ಆ್ಯಡ್ ಮಾಡ್ತೀರಾ. ಓಕೆ, ಆಮೇಲೆ ಆ ಒಂದು ಬೀಕರ್ ಇವಾಗ ಪಿಂಕ್ ಕಲರ್ ಆಗಿರುತ್ತೆ. ಆ ಪಿಂಕ್ ಕಲರ್ ನೀರಿಂದ 10 ml ಟೆಸ್ಟ್ ಟ್ಯೂಬಿಗೆ ತಗೊಳ್ತೀರಾ. ಆ 10 ml ನೆಕ್ಸ್ಟ್ 100 ml ಬೀಕರ್ ವಾಟರಿಗೆ ಹಾಕ್ತೀರಾ. ಆ 100 ml ಬೀಕರ್ ವಾಟರ್ ಇದೆ, ಬರೀ 10 ml ಪಿಂಕ್ ಕಲರ್ ಸೊಲ್ಯೂಷನ್. ಎಲ್ಲಿ ಪಿಂಕ್ ಕಲರ್ ಸೊಲ್ಯೂಷನ್ ನಿಮ್ಗೆ ಸಿಗುತ್ತೆ? ಈ ಒಂದು ಬೀಕರ್ನಲ್ಲಿ ಬರೀ 10 ml ಸಿಗುತ್ತೆ. ಬಟ್ ಈ 10 ml 100 ml ವಾಟರನ್ನು ಕೂಡ ಪಿಂಕ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾಕೆಂದರೆ ಈ 10 ml ಸುಮಾರು ಸಣ್ಣ ಸಣ್ಣ KMnO4 ಪಾರ್ಟಿಕಲ್ಸ್ ಇರುತ್ತೆ. ಇದೆಷ್ಟನ್ನು ಕೂಡ ಪಿಂಕ್ ಯಾಕೆ ಮಾಡುತ್ತೆ? ಬಿಕಾಸ್ ಈ ಒಂದು ಸಣ್ಣ ಕ್ರಿಸ್ಟಲ್ನಲ್ಲಿ ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಪಾರ್ಟಿಕಲ್ಸ್ ಇರೋದ್ರಿಂದ ಇಲ್ಲೂ ಕೂಡ ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಪಾರ್ಟಿಕಲ್ಸ್ಗಳು ತಮ್ಮ ಕಲರನ್ನು ಇಂಪಾರ್ಟ್ ಮಾಡುತ್ತೆ. ಇವಾಗ ಇದರಿಂದ 10 ml ತಗೊಳ್ತೀರಾ. ಇದರಿಂದ 10 ml ತೊಗೊಂಡು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದರಲ್ಲಿ ಏನು? ವಾಟರ್ ಇದೆ, 100 ml ವಾಟರ್ ಇದೆ. ಡೈಲ್ಯೂಟೆಡ್ KMnO4 ಸೊಲ್ಯೂಷನ್ ಇದಕ್ಕೆ ಹಾಕ್ತೀರಾ ಅಂದ್ಕೊಳ್ಳಿ, ಅಲ್ಲೂ ಪಿಂಕ್ ಕಲರ್ ಸಿಗುತ್ತೆ. ಯಾಕೆಂದರೆ ಈ ಸೊಲ್ಯೂಷನಲ್ಲಿರುವಂತಹ ಪಾರ್ಟಿಕಲ್ಸ್ಗಳು ಇವಾಗ ಇಲ್ಲೂ ಹೋಗುತ್ತೆ, ಅಲ್ಲೂ ಕೂಡ KMnO4 ಪ್ರಾಪರ್ಟಿ ಆಫ್ ಕಲರ್ನ ಇಂಪಾರ್ಟ್ ಮಾಡುತ್ತೆ. ಮತ್ತು ಇದರಿಂದ ಈಚೆಗೆ ಹಾಕ್ತೀರಾ, ಅಲ್ಲೂ ಕೂಡ ಪಿಂಕ್ ಕಲರ್ನ ತೋರಿಸುತ್ತೆ. ಬಟ್ ಸ್ಲೈಟಾಗಿ ಕಲರ್ ಚೇಂಜ್ ಅಥವಾ ಕಲರ್ದು ಇಂಟೆನ್ಸಿಟಿ ಕಡಿಮೆ ಆಗ್ಬೋದು. ಬಟ್ ಸ್ಟಿಲ್ ಯು ಅಬ್ಸರ್ವ್ ದ ಕಲರ್. ಅರೆ, ಒಂದು ಬೀಕರ್ ಅಷ್ಟೇ ನೀವು ಕ್ರಿಸ್ಟಲ್ ಹಾಕಿರೋದು, ಬಟ್ ಆ ನೀರನ್ನು ಮತ್ತೆ ವಾಪಸ್ ಡೈಲ್ಯೂಟ್ ಮಾಡಬೇಕಾದ್ರೆ ಪ್ರತಿ ಬೀಕರ್ಸ್ನಲ್ಲೂ ಕಲರ್ ನೋಡ್ತಿದ್ದೀರಾ ಅಂತ ಹೇಳಿದರೆ ಇಟ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಟೈನಿ ಬಿಲಿಯನ್ಸ್ ಆಫ್ ಪೊಟ್ಯಾಷಿಯಮ್ ಆಟಮ್, ಮ್ಯಾಂಗನೀಸ್ ಆಟಮ್ ಆ್ಯಂಡ್ ಆಕ್ಸಿಜನ್ ಆಟಮ್. ಇನ್ ಟರ್ನ್ ದಿಸ್ ಕಂಪೌಂಡ್ KMnO4 ಅಂತ ಹೇಳುವಂತಹ ಹಲವಾರು ಸಣ್ಣ ಟೈನಿ ಪಾರ್ಟಿಕಲ್ಸ್ಗಳು ಸ್ಟಿಲ್ ಪ್ರೆಸೆಂಟ್ ಇನ್ ದಿಸ್ ಲಿಕ್ವಿಡ್. ಅಂದರೆ ಒಂದು ಸಣ್ಣ ಕ್ರಿಸ್ಟಲ್ ಇಸ್ ಮೇಡ್ ಅಪ್ ಆಫ್ ಟೈನಿ ಆಟಮ್. ದಿಸ್ ಎಕ್ಸ್ಪೆರಿಮೆಂಟ್ ಶೋಸ್ ದ್ಯಾಟ್ ಪಾರ್ಟಿಕಲ್ಸ್ ಅಂತ ಹೇಳುವಂಥದ್ದು ಈಸ್ ವೆರಿ ಟೈನಿ. ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಟೈನಿ ಪಾರ್ಟಿಕಲ್ಸ್. ಎಷ್ಟು ಸಣ್ಣದು ಆ ಟೈನಿ ಆಟಮ್ ಅಂತ ಹೇಳೋದಕ್ಕೆ ಈ ಎಕ್ಸ್ಪೆರಿಮೆಂಟ್ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ಎಲ್ಲ ಆಪ್ಷನ್ಸ್ನ ಓದಿ. ಪಾರ್ಟಿಕಲ್ಸ್ ಆರ್ ವೆರಿ ಸ್ಮಾಲ್ ಆ್ಯಂಡ್ can keep on dividing to form even further smaller particles anta helbodu. So correct option is C anta helbodu, right? So you can read this point. Next, when perfume is used, its smell reaches out to our nostrils if we are in other room as well. Which phenomenon explained by this? So ಗಾಳಿ, air ಅಂತ ಹೇಳುವಂಥದ್ದು can easily diffuse. ಹೌದಾ? Perfume is in gaseous state, most of the perfume. ಇದರಲ್ಲಿ ಫ್ರೇಗ್ರೆನ್ಸ್ ಅಂತ ಹೇಳುವಂಥದ್ದು ಯಾವ ಸ್ಟೇಟ್ನಲ್ಲಿದೆ ಅಂದರೆ ಫ್ರೇಗ್ರೆನ್ಸ್ ಅಥವಾ ಸುಗಂಧವನ್ನು ಭರಿಸುವಂತಹ ಮಾಲಿಕ್ಯೂಲ್ಸ್ಗಳು ದೇ ಆರ್ ಪ್ರೆಸೆಂಟ್ ಇನ್ ಏರ್ ಇನ್ ಗೇಷಿಯಸ್ ಫಾರ್ಮ್ ಅಲ್ವಾ. ಗೇಷಿಯಸ್ ಫಾರ್ಮಲ್ಲಿದ್ದಾಗ ಅವುಗಳಿಗೆ 2 ಫ್ಯಾಕ್ಟರ್ ನೆನಪಾಗುತ್ತೆ. ಎರಡು ಫ್ಯಾಕ್ಟರ್ಸ್ ಅನುಕೂಲ ಮಾಡಿಕೊಡುತ್ತೆ. ಒಂದು ಮೂಮೆಂಟ್, ಬಿಕಾಸ್ ಇನ್ ಗೇಷಿಯಸ್ ಸ್ಟೇಟ್ particles are continuously in movement and they have a huge interparticle space ಅಥವಾ interparticle gap ಏನಿದೆ ಇದು ಜಾಸ್ತಿ ಇರುವಂಥದ್ದು gaseous mediumನಲ್ಲಿ. Because of these 2 factors, gaseous particles can diffuse from a region of higher concentration to a region of lower concentration, and you call this phenomenon as diffusion. What is dilution? Adding huge quantity of solvent.
ಸೊ ವಾಟರ್ನ ತಗೊಂಡ್ರೆ ಡೈಲ್ಯೂಟಿಂಗ್ ವಿತ್ ವಾಟರ್ ಅಂತ ಹೇಳ್ಬೋದು, ಅಥವಾ ಯು ಕ್ಯಾನ್ ಡೈಲ್ಯೂಟ್ ಇಟ್ ವಿತ್ ಎನಿ ಅದರ್ ಸಾಲ್ವೆಂಟ್ ಆಸ್ ವೆಲ್. ಒಂದು ಪೋರ್ಷನನ್ನು ನೀವು ಜಾಸ್ತಿ ಆ್ಯಡ್ ಮಾಡ್ತಾರೆ. ಯೂಶ್ವಲಾಗಿ ಡೈಲ್ಯೂಷನ್ ಹ್ಯಾಪನ್ಸ್ ವಿತ್ ವಾಟರ್. ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಆಫ್ ವಾಟರ್ನ ತಗೊಂಡ್ರೆ ಡೈಲ್ಯೂಷನ್, ಬಟ್ ದಟ್ಸ್ ನಾಟ್ ದ ರೈಟ್ ಆನ್ಸರ್ ಹಿಯರ್. ಸ್ಪ್ರೆಡ್ಡಿಂಗ್ ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಪ್ರೆಡ್ ಎನಿಥಿಂಗ್. ಮನೆಗೆ ಹೋಗಿ ಬಟ್ಟೆಗಳನ್ನ ಸ್ಪ್ರೆಡ್ ಮಾಡಬಹುದು, ಮನೆಗೆ ಹೋಗಿ ಸಾಲಿಡ್ ವಸ್ತುಗಳನ್ನ ಸ್ಪ್ರೆಡ್ ಮಾಡ್ಬೋದು, ನೆಲದ ಮೇಲೆ ನೀರು ಹಾಕಿ ಸ್ಪ್ರೆಡ್ ಮಾಡಬಹುದು, ಬಟ್ ಇಟ್ ಇಸ್ ನಾಟ್ ಡಿಫ್ಯೂಷನ್ ಅಲ್ವಾ. ಸ್ಪ್ರೆಡ್ಡಿಂಗ್ ಇಸ್ ನಾಟ್ ಡಿಫ್ಯೂಷನ್. ಸ್ಪ್ರೆಡ್ಡಿಂಗ್ ಅಪ್ಲೈಸ್ ಟು ಆಲ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್. ಡಿಫ್ಯೂಷನ್ ಆಲ್ಸೋ ಅಪ್ಲೈಸ್ ಟು ಆಲ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್, but it is possible more with gaseous state, as it has gaseous particle has a lot of space between them and they can move quickly, right? So this is not the right option. None of this is also not the right option. Right option is A. Now passage type of questions ಗೆ ಬರೋಣ. ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ CBSE ಬೋರ್ಡ್. ಈ ಒಂದು ಕ್ವೆಶನ್ CBSE ಬೋರ್ಡಿಗೂ ಇರುತ್ತೆ, ಬಟ್ ಇದರಲ್ಲಿರುವಂತಹ ಇಂಡಿಪೆಂಡೆಂಟ್ ಕ್ವೆಶನ್ಸ್ ಏನಿದೆ ನೋಡಿ, ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸ್, ಇದು ಎರಡೂ ಬೋರ್ಡಿಗೂ ಕೂಡ ಅಪ್ಲೈ ಆಗುತ್ತೆ. ಸ್ಟೇಟ್ ಬೋರ್ಡ್ ಆಸ್ ವೆಲ್ ಆಸ್ CBSE ಬೋರ್ಡ್, ಎರಡು ಬೋರ್ಡ್ಗೂ ಕೂಡ ಈ ಕ್ವೆಶನ್ಸ್ಗಳು ಅಪ್ಲೈ ಆಗುತ್ತೆ. ಸೊ ಅಯ್ಯೋ ಇದು CBSE ಬೋರ್ಡಿಗೆ ಮಾತ್ರ ಅಂತೆಲ್ಲ ಹೇಳ್ಕೊಂಡು ತಲೆ ಕೆಡಿಸ್ಕೋಬೇಡಿ, ಬಿಕಾಸ್ ಐಮ್ ಎಕ್ಸ್ಪ್ಲೈನಿಂಗ್ ದ ಕಾನ್ಸೆಪ್ಟ್ ಹಿಯರ್ ಥ್ರೂ ದ ಪ್ಯಾಸೇಜ್. ಈ ಪ್ಯಾಸೇಜ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರೋ ಒಂದು ಆಕ್ಟಿವಿಟಿ ಅಂತ ಹೇಳೋದನ್ನ ಮರಿಬೇಡಿ, ಅರ್ಥ ಆಯ್ತಾ? ಸೊ ಆಕ್ಟಿವಿಟಿ belongs to both the boards. ಅರ್ಥ ಆಯ್ತಾ? Next, read the passage carefully and answer the following question. In an experimental activity, crushed ice was taken in a beaker. So beaker ತಗೊಳ್ಳೋಣ ಇವಾಗ. ಬೀಕರ್ನ ನಾನು ಟ್ರೈಪಾಡ್ ಸ್ಟ್ಯಾಂಡರ್ಡ್ಲಿ ಇಡ್ತೀನಿ, ಆಮೇಲೆ ಟೆಂಪ್ರೇಚರ್ನ ನಾನು ಕೊಡ್ತೀನಿ, ಆಮೇಲೆ ನಂಗೆ ಥರ್ಮೋಮೀಟರ್ ಕೂಡ ಬೇಕು. All set. So ನಂತರ ಏನೇನಿದೆ ಇವಾಗ, ಟ್ರೈಪೋಡ್ ಸ್ಟ್ಯಾಂಡ್ ಇದೆ. ಟ್ರೈಪೋಡ್ ಸ್ಟ್ಯಾಂಡನ್ನ ನಾನು ಬೀಕರ್ ಮೇಲೆ ಇಡ್ತೀನಿ. ಸೊ ಹೀಟ್ ಎನರ್ಜಿನ ಸಪ್ಲೈ ಮಾಡ್ತೀನಿ. ಈ ಥರ್ಮೋಮೀಟರ್ದು ಟೆಂಪ್ರೇಚರ್ ಒಂದು ನಮಗೆ ಬೇಡ ಇತ್ತು. tripod stand. ಆಮೇಲೆ I have to provide heat energy ಅಲ್ವಾ, burner. And then you're utilizing thermometer. ಓಕೆ, ಸೊ ಈ ಥರ್ಮೋಮೀಟರ್ನ ನಾನು ಕ್ರಶ್ಡ್ ಐಸ್ನಲ್ಲಿ ಇಡ್ತಿದ್ದೀನಿ. ಥರ್ಮೋಮೀಟರ್ದು ಬಲ್ಬ್ ಎಲ್ರಿಗೂ ಕಾಣ್ತಾ ಇದೆಯಾ? ಈ ಪಿಂಕ್ ಕಲರ್ದು ಕ್ರಶ್ಡ್ ಐಸ್ ಅಂದ್ಕೊಳ್ಳಿ. ಆ ರೆಡ್ ಕಲರ್ ಇಸ್ ನಥಿಂಗ್ ಬಟ್ ಬಲ್ಬ್ ಆಫ್ ಥರ್ಮೋಮೀಟರ್ ವಿಚ್ ಇಸ್ ನಥಿಂಗ್ ಬಟ್ ಅ ಮರ್ಕ್ಯುರಿ ಲಿಕ್ವಿಡ್ ಆ ಬಲ್ಬ್ನಲ್ಲಿ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಆ್ಯಕ್ಟಿವಿಟಿ. ಫಸ್ಟಿಗೆ ಏನು ಮಾಡ್ತೀರಾ, ಬೀಕರ್ ತಗೊಳ್ತೀರಾ, ಕ್ರಶ್ಡ್ ಐಸನ್ನು ಹಾಕ್ತೀರಾ. ಇನ್ ಅನ್ ಎಕ್ಸ್ಪೆರಿಮೆಂಟ್, crushed ice was taken in a beaker. A thermometer is fitted in such a way that the bulb thoroughly surrounded by ice. The beaker is now slowly heated and temperature was regularly noted. Beaker ಅನ್ನು ನೀವು ಜಾಸ್ತಿ ಹೀಟ್ ಮಾಡ್ತೀರಾ, ಟೆಂಪ್ರೇಚರ್ನ ನೋಡ್ತಾ ಹೋಗ್ತೀರಾ. Temperature rises gradually as the heating is continued and becomes constant when ice starts changing into liquid. Ice ಲಿಕ್ವಿಡ್ ಆಗ್ತಿದೆ ಅಂತ ಹೇಳಬೇಕಾದ್ರೆ ಟೆಂಪ್ರೇಚರ್ ಏನಾಯಿತು, ಕಾನ್ಸ್ಟೆಂಟ್ ಆಯಿತು. ಇಲ್ಲಿ ಯಾವ ಚೇಂಜಸ್ನ ಅಬ್ಸರ್ವ್ ಮಾಡ್ತಿದ್ರಾ, ಐಸ್ ಇಸ್ ಚೇಂಜಿಂಗ್ ಇನ್ ಟು ಲಿಕ್ವಿಡ್ ಆ್ಯಂಡ್ ಟೆಂಪ್ರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್. ಅರ್ಥ ಆಯ್ತಾ? ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋವಿಂಗ್ ಕ್ವೆಶ್ಚನ್. ಸೊ ಇದು ನಿಮ್ಮ ಡಯಾಗ್ರಾಮ್. ಇದರಲ್ಲಿ ನೀವೇನು ಮಾಡ್ತಿದ್ರಾ, ಯು ಆರ್ ಪ್ರೊವೈಡಿಂಗ್ ಹೀಟ್ ಎನರ್ಜಿ. ಸೊ ಲೆಟ್ ಮೀ ಹೀಟ್ ದ ಬೀಕರ್. ಆವಾಗ ಟೆಂಪ್ರೇಚರ್ ರೈಸ್ ಆಗ್ತಿದೆ. ಸೊ ಬಲ್ಬ್ ಇದು ವ್ಯಾಲ್ಯೂ ಸ್ಲೈಟ್ಲಿ ಇನ್ಕ್ರೀಸಿಂಗ್ ಅಪ್ ಟು 4 ಡಿಗ್ರಿ ಸೆಲ್ಸಿಯಸ್. ಆ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎಲ್ಲ ಕ್ರಶ್ಡ್ ಐಸ್ ಏನಾಗ್ತಾ ಇದೆ, ವಾಟರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆಲ್ ಸೆಟ್. ಈ ಒಂದು ಮೊಮೆಂಟ್ನಲ್ಲಿ ವಾಟ್ ಟು ಡೂ ಅಂತ ಹೇಳಿ ನೋಡೋಣ.
The first question, the name associated with the conversion of ice into water, ಏನು fusion ಅಥವಾ you can also call this as melting. Solid to liquid change, solid to liquid is called as fusion of solid ಅಥವಾ melting of solid into liquid. What specific name is given to that constant temperature? Ice changing into water, okay, and the temperature remains constant. So solid changes into liquid at constant temperature, because at constant temperature nalli molecules are absorbing heat in the hidden form, right? So this process na melting anta heli karitivi, and the temperature is called as what? Melting point. The temperature is called as melting point. Next, the heat added to the system at constant temperature is called as not specific heat, not residual heat, none of this. So ಇದೆಲ್ಲವುಗಳು ಕೂಡ wrong. The right answer is latent heat. Now you can ask me the question, ma'am, why not it was specific heat? Specific heat is different from latent heat. Latent heat ಅಂತ ಹೇಳುವಂಥದ್ದು is a hidden energy you observe in phase change. Phase change ಅಂತ ಹೇಳಿದ್ರೆ state change. From solid to liquid, liquid to gas ಅಂತ ಹೇಳುವ phase change ನಲ್ಲಿ ಸಿಗುವಂತಹ hidden energy ನ you call as latent heat. What is specific heat? Specific heat ಅಂತ ಹೇಳಿದ್ರೆ amount of heat energy required to convert 1 gram of to raise the temperature. Heat energy required to raise the temperature of substance having 1 gram quantity by 1 degree Celsius. 1 ಗ್ರಾಮ್ ಸಬ್ಸ್ಟೆನ್ಸ್ ಇದು 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ನೀವು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಸ್ಪೆಸಿಫಿಕ್ ಆಗಿ ಹೀಟ್ ಕೊಡಬೇಕು ಆ ರೇಸ್ ಮಾಡಲಿಕ್ಕೆ? 1 ಗ್ರಾಮ್ ಸಬ್ಸ್ಟೆನ್ಸ್ ಇದು 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಸ್ಪೆಸಿಫಿಕ್ ಟೆಂಪ್ರೇಚರ್ ಆರ್ ಯು ಪ್ರೊವೈಡಿಂಗ್ ಇಸ್ ಕಾಲ್ಡ್ ಅಸ್ ಸ್ಪೆಸಿಫಿಕ್ ಹೀಟ್. ಓಕೆ, ಸ್ಪೆಸಿಫಿಕ್ ಆ ಎನರ್ಜಿ ಏನು ಕೊಡ್ತಾರೆ ಅದನ್ನು ಸ್ಪೆಸಿಫಿಕ್ ಹೀಟ್ ಅಂತ ಹೇಳಿ ಕರೀತಾರೆ. ಯು ಡೋಂಟ್ ಹ್ಯಾವ್ ಟು ನೋ ದಿಸ್ ಬಿಕಾಸ್ ಯು ವಿಲ್ ಲರ್ನ್ ಇಟ್ ಇನ್ ಥರ್ಮೋಡೈನಮಿಕ್ಸ್. ರೈಟ್ ಆನ್ಸರ್ ಫಾರ್ ದಿಸ್ ಐಸ್ ಮೆಲ್ಟಿಂಗ್ ಇಂಟು ಲಿಕ್ವಿಡ್ಗೆ ಆ ಒಂದು ಹಿಡನ್ ಎನರ್ಜಿ ಏನು ಹೀಟ್ ಏನು ಆ್ಯಡ್ ಮಾಡ್ತಾರೆ ಸಿಸ್ಟಮ್ಗೆ, ಬಟ್ ಸ್ಟಿಲ್ ಟೆಂಪ್ರೇಚರ್ ಇಸ್ ನಾಟ್ ಇನ್ಕ್ರೀಸಿಂಗ್, ಆ ಎಲ್ಲ ಹೀಟನ್ನು ಮಾಲಿಕ್ಯೂಲ್ಸ್ಗಳು ಅಬ್ಸಾರ್ಬ್ ಮಾಡ್ತಿದೆ ಅಂತ ಹೇಳಿದ್ರೆ ಯು ಕಾಲ್ ಇಟ್ ಆಸ್ ಹಿಡನ್ ಎನರ್ಜಿ. Where does the heat energy go when the temperature does not rise? Temperature rise ಆಗ್ತಿಲ್ಲ but you're constantly supplying the amount. ಎಲ್ಲೋ ಹೋಯ್ತು ಈ ಎನರ್ಜಿಗಳು? Energy is utilized in molecules in order to come out of force of attraction. Molecular force of attraction ಅನ್ನು ಹೊರಗಡೆ ತಗೊಂಡು ಬರಲಿಕ್ಕೆ ice melting time nalli water molecules have a force of attraction, right? Whatever the amount of energy you continuously supply will be definitely used to overcome the force of attraction between the molecules. Later part, this energy is stored in the molecule as a hidden energy, which has actually been used further to in helbodu, which has actually been used further to further to have a movement. Molecules ಗಳಿಗೆ to have the movement you can utilize this energy ಅಂತ ಹೇಳ್ಬೋದು, right? So which is the right answer here? So option C is the right answer. ಏನು ಹೇಳುತ್ತೆ option C? It is used for bringing out the complete change of state ಅಂತ ಹೇಳಿ. So you go with this, then your teacher will say, no, this is not the right answer. Utilized to break the bonds between the particles of matter. Particles of matter ಅನ್ನು ಅಲ್ಲಿರುವಂತಹ ಬಾಂಡ್ಸನ್ನು ಬ್ರೇಕ್ ಮಾಡಲಿಕ್ಕೆ ಆ ಕಾನ್ಸ್ಟೆಂಟ್ ಎನರ್ಜಿ ಅಥವಾ ಹೀಟ್ ಎನರ್ಜಿ ಸಪ್ಲೈ ಆಗುತ್ತೆ, ಬಿಕಾಸ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. ಬಟ್ ಅಲ್ಟಿಮೇಟ್ಲಿ ಈ ಬ್ರೇಕ್ ದ ಬಾಂಡ್ಸ್ ವಿಲ್ ಚೇಂಜ್ ಲೀಡ್ ಟು ಏನು? ಚೇಂಜ್ ಇನ್ ಸ್ಟೇಟ್ ಆಫ್ ಮ್ಯಾಟರ್. ಇದು ಎಸ್, ದಿಸ್ ಬೋತ್ ಸ್ಟೇಟ್ಮೆಂಟ್ ಮೇಕ್ ಸೇಮ್ ಸೆನ್ಸ್, ಬಟ್ ಮೋರ್ ಅಕ್ಯುರಸಿ ಯಾವುದಿರುತ್ತೆ? ಆ ಬಾಂಡ್ಸನ್ನು ಬ್ರೇಕ್ ಮಾಡೋದಕ್ಕೆ ಆ ಹೀಟ್ ಎನರ್ಜಿ ಯುಟಿಲೈಸ್ ಆಗುತ್ತೆ. ಅದಾದ ನಂತರ ಸ್ಟೇಟ್ ಆಫ್ ಮ್ಯಾಟರ್ ಚೇಂಜಸ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಅಂತ ಹೇಳ್ಬೋದು, ರೈಟ್? ಸೊ ಲೆಟ್ಸ್ ಡಿಸ್ಕಸ್ ಆನ್ ಕ್ವಶನ್ ನಂಬರ್ 11. ಆನ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್ ಆಫ್ ಸಾಲಿಡ್ಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ಏನಾಗಬೇಕು? ನೀವು ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡ್ತೀರಾ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಆಫ್ ದ ಸಾಲಿಡ್ ಪಾರ್ಟಿಕಲ್ಸ್ ಏನಾಗಬೇಕು? ಜಾಸ್ತಿ ಆಗಬೇಕು. ಸಾಲಿಡ್ ಪಾರ್ಟಿಕಲ್ ಸ್ಟಾರ್ಟ್ಸ್ ವೈಬ್ರೇಟಿಂಗ್, ಸೊ ಇಟ್ ಶುಡ್ ಇನ್ಕ್ರೀಸ್. ಹೌದಾ? ನೆಕ್ಸ್ಟ್ passage type of questions ಗೆ ಬರೋಣ. Again, you have given 4 beakers. Read the passage carefully and answer the following question. 100 ml of water was placed in 4 vessels A, B, C, D. ಎಲ್ಲ ಕಡೆ ಎಷ್ಟಿದೆ? 100 ml of
ವಾಟರ್ ಇದೆ. ಓಕೆ, 100 ml ಆಫ್ ವಾಟರ್ ಇದೆ, ಎ ಬಿ ಸಿ ಡಿ ಅಂತ ಹೇಳಿ. ವೆಸಲ್ ಸಿ ಇಸ್ ಕವರ್ಡ್, ಸಿ ಎಲ್ ಕವರ್ ಆಗಿದೆ, ಆ್ಯಂಡ್ ಡಿ ಆರ್ ಪ್ಲೇಸ್ಡ್. ವೆಸಲ್ ಸಿ ವಿಚ್ ಇಸ್ ಕವರ್ಡ್ ಆ್ಯಂಡ್ ಸಿ ಆ್ಯಂಡ್ ಡಿ ಬೋತ್, ದೀಸ್ ಟು ವೆಸಲ್ಸ್ ಆರ್ ಪ್ಲೇಸ್ಡ್ ಅಂಡರ್ ದ ಫ್ಯಾನ್ ಆಸ್ ಅ ಶೋನ್ ಇನ್ ದ ಫಿಗರ್. ಸೊ ಇಲ್ಲಿ ಪ್ಲೇಸ್ಡ್ ಅಂಡರ್ ದ ಫ್ಯಾನ್ ಅಂತ ಹೇಳಿ ಬರೆದಿದ್ದಾರೆ ಅಷ್ಟೇ, ನೀವು ಫ್ಯಾನ್ ಹುಡುಕಬೇಡಿ, ಬೇಕಾದರೆ ಫ್ಯಾನ್ ಇಲ್ಲೇ ಕ್ರಿಯೇಟ್ ಮಾಡಿಬಿಡ್ತೀನಿ ನಾನೊಂದು. ಹಾಂ, ಸೊ ಫ್ಯಾನ್ ಕೆಳಗಡೆ ಸಿ ಮತ್ತು ಡಿ ಅನ್ನು ಇಟ್ಟಿದ್ದಾರೆ. ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಸಿಸ್ ಮೇಲೆ ರೀಡ್ ದಿಸ್ ಇನ್ಫಾರ್ಮೇಷನ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ ಅಂತ ಹೇಳಿ. ಕ್ವೆಶ್ಚನ್ ನಂಬರ್ 1, ಇನ್ ಹೌ ಮೆನಿ ಬೀಕರ್ಸ್ ವಾಟರ್ ವಿಲ್ ಎಸ್ಕೇಪ್ ಇನ್ ಟು ಅಟ್ಮಾಸ್ಫಿಯರ್? ಯಾವುದೆಲ್ಲ ಓಪನ್ ಆಗಿದೆಯೋ ಅದರಿಂದ ವಾಟರ್ ಎಸ್ಕೇಪ್ ಆಗುತ್ತೆ. ಸೊ 3 ಬೀಕರ್ಸ್, ಯಾವುದೆಲ್ಲ ಅದು? ಎ ಬಿ ಸಿ. ಸೊ ಇನ್ 3 ಬೀಕರ್ಸ್, ಹೌ ಮೆನಿ ಅಂತ ಹೇಳಿ ಕೇಳಿದರೆ, ಕೌಂಟ್ ಕೇಳಿದರೆ 3. ಯಾವುದೆಲ್ಲ ಅಂತ ಹೇಳಿದರೆ ಎ ಬಿ ಡಿ ಅಲ್ವಾ, ಎ ಬಿ ಡಿ, ಸಿ ಅಲ್ಲ, ಎ ಬಿ ಡಿ. ನೆಕ್ಸ್ಟ್ ಕ್ವೆಶ್ಚನ್, what name is given to the process of escaping water from the liquid to vapor state? ಏನು answer? Evaporation. After 1 hour from the beginning of the experiment, the water level will fall. Water level will fall to the maximum. ಅಂದರೆ ಎಲ್ಲಿ ವಾಟರ್ ಲೆವೆಲ್ ತುಂಬ ಕಡಿಮೆ ಆಗುತ್ತೆ, ಯಾವ ಬೀಕರ್ನಲ್ಲಿ? ಸೊ ಎಲ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಇದೆ? ಎನಲ್ಲಿ, ಸಿನಲ್ಲಿ, ಡಿನಲ್ಲಿ ಜಾಸ್ತಿ ಇದೆ, ಸೈಜ್ ಜಾಸ್ತಿ ಇದೆ ಅಲ್ವಾ. ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ ಏರಿಯಾ ಅವೈಲಬಲ್ ಫಾರ್ ದ ಇವಾಪರೇಷನ್ ಅದು ಜಾಸ್ತಿ ಇದೆಯಾ ಇಲ್ಲಿ? ಇಲ್ಲಿ ಸರ್ಫೇಸ್ ಏರಿಯಾವನ್ನು ನಾನು ಈ ಥರ ಡಿಫೈನ್ ಮಾಡ್ತೀನಿ. ಬಟ್ ಇದರಲ್ಲಿ ಸಿ ಅಲ್ಲಿ ಆಗಲ್ಲ, ಬಿಕಾಸ್ ಇಟ್ ಇಸ್ ಆಲ್ರೆಡಿ ಕ್ಲೋಸ್ಡ್. ಈಗ ಎ ಮತ್ತು ಡಿ ಅಲ್ಲಿ ಎಲ್ಲಿ ಜಾಸ್ತಿ ಇವಾಪರೇಷನ್ ಆಗುತ್ತೆ? ಡಿ ಅಲ್ಲಿ. ಯಾಕೆ ಅಂತ ಹೇಳಿದರೆ ಇಟ್ ಇಸ್ ಕೆಪ್ಟ್ ಅಂಡರ್ ದ ಫ್ಯಾನ್ ಅಲ್ವಾ. ಇದು ಫ್ಯಾನ್ ಕೆಳಗಡೆ ಇರೋದ್ರಿಂದ ಇಲ್ಲಿಂದ ವಾಟರ್ ಮಾಲಿಕ್ಯೂಲ್ಸ್ಗಳು ಇವಾಪರೇಟ್ ಆಗೋದು ಜಾಸ್ತಿ ಇರುತ್ತೆ. ಸೊ ಆಬ್ವಿಯಸ್ಲಿ ಆನ್ಸರ್ ಅಂತ ಹೇಳುವಂಥದ್ದು ಏನಾಗಬೇಕು? beaker D. Next question, what happens in beaker C? Beaker C ಅಲ್ಲಿ answer is no effect. ಇಲ್ಲಿ ಯಾವುದೇ ಥರದ ಚೇಂಜಸ್ ಆಗಲ್ಲ. Among A and B, which will show greater rate of evaporation? A ಮತ್ತು B ನಲ್ಲಿ ಯಾವುದರಲ್ಲಿ ಜಾಸ್ತಿ ಇವಾಪರೇಷನ್ ಇದೆ? A ನಲ್ಲಿ. The answer is A. ಈಕ್ವಲ್ ವಾಲ್ಯೂಮ್, ಇಲ್ಲೂ ಕೂಡ 100 ml, ಇಲ್ಲೂ ಕೂಡ 100 ml. ಬಟ್ ಇಲ್ಲಿ ಸರ್ಫೇಸ್ ಏರಿಯಾ ಇಸ್ ಮೋರ್. ಹೌದಾ, ಇಲ್ಲಿ ಲೆಂತ್ ಜಾಸ್ತಿ ಇರ್ಬೋದು, ಬಟ್ ಇಲ್ಲಿ ಸರ್ಫೇಸ್ ಏರಿಯಾ ಇಸ್ ಮೋರ್. ದ ಆನ್ಸರ್ ಇಸ್ ಮೋರ್ ದ ಸರ್ಫೇಸ್ ಏರಿಯಾ, ಫಾಸ್ಟರ್ ವಿಲ್ ಬಿ ದ ರೇಟ್ ಆಫ್ ದಿ ಇವಾಪರೇಷನ್. Faster will be rate of evaporation. Next, liquids generally have lower density as compared to solids, but you must have observed that ice floats on water. Find out why. Because ice idu molecular structure nalli empty space ಜಾಸ್ತಿ ಇದೆ ಡ್ಯೂ ಟು ಇಟ್ಸ್ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್. ನೀವು ಅದನ್ನ ನೋಡ್ತೀರಾ, ಹೈಯರ್ ಕ್ಲಾಸಸ್ನಲ್ಲಿ ಓದ್ತೀರಾ. ಐಸ್ನಲ್ಲಿ ಹೆಕ್ಸಗನಲ್ ಫಾರ್ಮ್ನಲ್ಲಿ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಅರೇಂಜ್ಡ್ ಆಗಿದೆ. ಸೊ ಆ ಒಂದು ಡೀಟೇಲಿಂಗ್ ಬೇಡ, ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ in ice molecules do have large volume, empty volume, ಅಥವಾ more empty volume. In ice, molecules do have more empty volume between So in ice, more empty volume found between water molecules, which makes
ice to have less density, which makes ice to have less density and due to which ice floats. So yaake lower density ide? Because in molecular structure we find more empty volume in ice when we observe the molecular structure. ಹಿತ್ರ ಬರಿಬೋದಾ? ಐಸ್ನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಬೇಕಾದ್ರೆ ಮೋರ್ ಎಂಟಿ ವಾಲ್ಯೂಮ್ ಇಸ್ ಫೌಂಡ್ ಬಿಟ್ವೀನ್ ವಾಟರ್ ಮಾಲಿಕ್ಯೂಲ್ಸ್ ವಿಚ್ ಮೇಕ್ಸ್ ಐಸ್ ಟು ಹ್ಯಾವ್ ಲೆಸ್ ಡೆನ್ಸಿಟಿ ಆರ್ ವಿಚ್ ಮೇಕ್ಸ್ ದ ಐಸ್ ಮಾಲಿಕ್ಯೂಲ್ ಟು ಬಿ ಅ ಲೆಸ್ ಡೆನ್ಸರ್ ಒನ್ ಆ್ಯಂಡ್ ಬಿಕಾಸ್ ಆಫ್ ಇಟ್ ಐಸ್ ಫ್ಲೋಟ್ಸ್ ಓವರ್ ದ ವಾಟರ್. ಈ ಥರ ಬರಿಬೋದಾ? ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಡೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್, ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ವಾಲ್ಯೂಮ್ ಜಾಸ್ತಿ ಆಯಿತು, ಐಸ್ ಏನಾಗಬೇಕು? ವಿಲ್ ಫ್ಲೋಟ್ ಓವರ್ ದ ವಾಟರ್. ಈಗ ನೀವು ವಾಟರ್ ತಗೋತೀರಾ ಇದರಲ್ಲಿ ಅಂತ ಹೇಳಿದ್ರೆ ಐಸ್ ಪಾರ್ಟಿಕಲ್ಸ್ ವಿಲ್ ಬಿ ಆಲ್ವೇಸ್ ಫ್ಲೋಟಿಂಗ್ ಅಬೌವ್ ದ ವಾಟರ್ ಮಾಲಿಕ್ಯೂಲ್ಸ್ ಬಿಕಾಸ್ ಐಸ್ ಇಸ್ ಲೆಸ್ ಡೆನ್ಸರ್. ವಾಟರ್ ಮಾಲಿಕ್ಯೂಲ್ಸ್ನಲ್ಲಿ ಪಾರ್ಟಿಕಲ್ಸ್ ನಡುವೆ ಇರುವಂತಹ ಸ್ಪೇಸಿಗಿಂತನೂ ಐಸ್ನಲ್ಲಿ ಪಾರ್ಟಿಕಲ್ ಸ್ಪೇಸ್ ಇಸ್ ಮೋರ್. You can tell me in other words, ma'am, why only in ice? That's how ice has been formed. That's how ice is more stable. Usually solids nalli particle size is lesser. Exception is ice molecule. Ice molecule is an exception anta heli helbodu, right? So next nodna, what is the physical state of water at following temperature? At 25 degrees Celsius, water is in liquid form, correct? At 0 degrees Celsius, water is in solid form, alva? But you also see some water is getting into solid at 0 degrees Celsius. At 100 degrees Celsius, you find both water and liquid as well as gas. But most of the water molecule starts evaporating, so gaseous state anta helbodu. But actually speaking, there will be few water molecules which is getting into gaseous. It's an equilibrium or a point of balance between the liquid and gas, correct? Illu kuda ashte 0 degree Celsius nalli not all molecules of water getting into ice. It is a transition period where molecules will transfer from liquid state to solid state. So there is a transition duration ide anta helbodu, hauda? But state, yes, that is exactly the state they ultimately reaches to, hauda? Next, in which of the following particles have highest force of attraction? Water is in liquid, sodium chloride ionic compound, it is solid, ice and wax. Really, definitely sodium chloride. Wax is a semi-solid. Why do gas exert more pressure on the walls of the container on the solids? ಓದಣ್ವಾ ಯಾಕೆ ಎಕ್ಸರ್ಟ್ ಮಾಡುತ್ತೆ ಅಂತ ಹೇಳಿ. ಇನ್ ಗ್ಯಾಸಸ್ ದ ಪಾರ್ಟಿಕಲ್ಸ್ ಮೂವ್ ರ್ಯಾಂಡಮ್ಲಿ ಎಟ್ ಹೈ ಸ್ಪೀಡ್. ನೋಡಿ, ಹೈ ಸ್ಪೀಡ್ ಆ್ಯಂಡ್ ದೆ ಕೊಲಾಯ್ಡ್ ವಿತ್ ಈಚ್ ಅದರ್. ಗೇಷಸ್ ಪಾರ್ಟಿಕಲ್ಸ್ ವಿಲ್ ಸ್ಟಾರ್ಟ್ ಕೊಲಾಯ್ಡಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ಆಲ್ಸೋ ವಿತ್ ದ ವಾಲ್ಸ್ ಆಫ್ ದ ಕಂಟೈನರ್. ಸೊ ನೀವು ಇವಾಗ ಒಂದು ಕಂಟೈನರ್ ತಗೊಳ್ತೀರಾ ಅಂದ್ಕೊಳ್ಳಿ. ಈ ಕಂಟೈನರ್ಲಿ ಗೇಷಸ್ ಪಾರ್ಟಿಕಲ್ಸ್ ಇದೆ. ಸೇ ದಟ್ ದಿಸ್ ಪಾರ್ಟಿಕಲ್ ವಾಸ್ ಹಿಯರ್, ಇಟ್ ಮೂವ್ಡ್ ಹಿಯರ್. ಈ ಎರಡು ಪಾರ್ಟಿಕಲ್ಸ್ ನಡುವೆ ಕೊಲಿಷನ್ ಪಾಸಿಬಲ್ ಇದೆ, ಈ ಎರಡು ಪಾರ್ಟಿಕಲ್ಸ್ ನಡುವೆ ಕೊಲಿಷನ್ ಪಾಸಿಬಲ್ ಇದೆ. ಆ್ಯಂಡ್ ಆಲ್ಸೋ ದಿಸ್ ಪಾರ್ಟಿಕಲ್ ಮೈಟ್ ಕೊಲಾಯ್ಡ್ ವಿತ್ ದ ವಾಲ್ ಆಫ್ ದ ಕಂಟೈನರ್. ಇದು ಕೂಡ ವಾಲ್ ಆಫ್ ದ ಕಂಟೈನರ್, ಇದು ಕೂಡ ವಾಲ್ ಆಫ್ ದ ಕಂಟೈನರ್ ಹತ್ರ ಹೋಗ್ಬಿಟ್ಟು ಗುದ್ಬೋದು. ಬಿಕಾಸ್ ಆಫ್ ದ ಕಂಟಿನ್ಯೂಸ್ ಕೊಲಿಷನ್ ಗೇಷಸ್ ಪಾರ್ಟಿಕಲ್ಸ್ ಡೂ ಹ್ಯಾವ್ ದಿಸ್ ಪ್ರೆಷರ್. ಬಟ್ ಲಿಕ್ವಿಡ್ ಆ್ಯಂಡ್ ಸಾಲಿಡ್ ಪಾರ್ಟಿಕಲ್ಸ್ನಲ್ಲಿ ಫಸ್ಟ್ ಆಫ್ ಆಲ್ ಮೂವ್ಮೆಂಟ್ ಇಲ್ಲ, ದೇ ಕಾಂಟ್ ಮೂವ್ ವಿತ್ ಹೈ ಸ್ಪೀಡ್. ಮೂವ್ಮೆಂಟ್ ಇಸ್ ಹೈಲಿ ರೆಸ್ಟ್ರಿಕ್ಟೆಡ್ ಇನ್ ಸಾಲಿಡ್, ಸೊ ಪ್ರೆಷರ್ ಇಸ್ ಲೆಸರ್. ಲಿಕ್ವಿಡ್ಸ್ನಲ್ಲಿ ಮೂವ್ಮೆಂಟ್ ಇಸ್ ದೇರ್ ಬಟ್ moderate compared to the gaseous molecules, not very high speed, right? So collisions will be lesser in liquid and ಇಲ್ಲಿ ಅದು ಜಾಸ್ತಿ ಇದೆ ಅಂತ ಹೇಳ್ಬೋದು, right? Thus they exert more pressure on the walls of the container than the solids. Why do wet clothes dry quickly in the summer season? ಯಾಕೆ ವೆಟ್ ಕ್ಲೋತ್ಸ್ ಬೇಗ ಸಮ್ಮರ್ ಸೀಸನಲ್ಲಿ ಡ್ರೈ ಆಗುತ್ತೆ ಅಂತ ಹೇಳಿ? ಬಿಕಾಸ್ ವಾಟರ್ ಕಂಟೆಂಟ್, ದ ಸನ್ ಇವಾಪರೇಷನ್ಗೆ ಎನರ್ಜಿ ಬೇಕಲ್ವಾ? ಸೊ rate of evaporation increases when the
ಪಾರ್ಟಿಕಲ್ಸ್ ಆಫ್ ವಾಟರ್ ಅಬ್ಸಾರ್ಬ್ಸ್ ಎನರ್ಜಿ ಫ್ರಮ್ ದ ಸನ್. ಈಗ ಬಟ್ಟೆಯಲ್ಲಿ ಬಟ್ಟೆ ಅಂತ ಹೇಳಿ ಅಂದ್ಕೊಳ್ಳಿ, ವಾಟರ್ ಮಾಲಿಕ್ಯೂಲ್ಸ್ ಆರ್ ಆನ್ ದ ಸರ್ಫೇಸ್, ಇದೆಲ್ಲ ವಾಟರ್ ಮಾಲಿಕ್ಯೂಲ್ಸ್. ಓಕೆ, ಇಲ್ಲೊಂದು ಸೂರ್ಯ ಇದ್ದಾನೆ ಅಂದ್ಕೊಳ್ಳಿ, ದಿಸ್ ಇಸ್ ಅ ಸನ್. ಸೊ ದಿಸ್ ವಾಟರ್ ಮಾಲಿಕ್ಯೂಲ್ಸ್ ಟೇಕ್ಸ್ ಅಪ್ ಸನ್ ಎನರ್ಜಿ ಫ್ರಮ್ ಸನ್, ರೇಡಿಯೇಷನ್ ಎನರ್ಜಿ ತಗೊಂಡು they break the force of attraction, then they come out outside. So wet cloth easily dry in summer because in summer temperature is high and thus evaporation is also high. So temperature ಹೇಗೆ ಯುಟಿಲೈಸ್ ಮಾಡುತ್ತೆ ಅಥವಾ ಹೆಲ್ಪ್ ಮಾಡುತ್ತೆ ವಾಟರ್ ಮಾಲಿಕ್ಯೂಲ್ಸ್ನ, ಟೆಂಪ್ರೇಚರ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಮಾಲಿಕ್ಯೂಲ್ಸ್ ಟು ಕಮ್ ಔಟ್ ಆಫ್ ದಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಹಾಗಾಗಿ ವಾಟರ್ ಮಾಲಿಕ್ಯೂಲ್ಸ್ಗಳು ಬಟ್ಟೆಯಿಂದ ಎಲ್ಲ ಈಚೆಗೆ ಬಂದುಬಿಟ್ರೆ ವಾಟರ್ ಮಾಲಿಕ್ಯೂಲ್ಸ್ಗಳು ಡ್ರೈ ಆಗುತ್ತೆ, ಈಸಿ, ರೈಟ್? Next question. Classify the following into osmosis and diffusion. ಮಾಡೋಣ. Swelling up of a resin on keeping in water. ಒಣ ದ್ರಾಕ್ಷಿಗಳನ್ನ ನೀರಿಗೆ ಹಾಕಿದ್ರೆ ಅವುಗಳು ದಪ್ಪ ಆಗುತ್ತಲ್ವಾ? ಬಿಕಾಸ್ ವಾಟರ್ ಇಸ್ ಎಂಟರಿಂಗ್, ಮಾಲಿಕ್ಯೂಲ್ ಆಫ್ ಮೂಮೆಂಟ್ ಆಫ್ ಏನು ಹೇಳ್ಬೋದು, ಈ ಡಿಫ್ಯೂಷನಿಂದ ಸ್ವಲ್ಪ ಡಿಫ್ರೆಂಟ್. ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಥವಾ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಅ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಅ ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನ್, ಅದನ್ನೇ ನಾವು ಆಸ್ಮೋಸಿಸ್ ಅಂತ ಹೇಳುವಂಥದ್ದು. ಹೌದಾ? ಇಲ್ಲಿ ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್, ಮೂಮೆಂಟ್ ಆಫ್ ಸಾಲ್ವೆಂಟ್, ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ ಅಥವಾ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಓಕೆ, ಕಾನ್ಸಂಟ್ರೇಷನ್ ಅಂತ ಹೇಳೋ ವರ್ಡ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದ್ರದ್ದು ಕಾನ್ಸಂಟ್ರೇಷನ್? ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಫ್ರಮ್ ಜಾಸ್ತಿ ಸಾಲ್ವೆಂಟ್ ಮಾಲಿಕ್ಯೂಲ್ದು ರೀಜನಿಂದ ಕಡಿಮೆ ಸಾಲ್ವೆಂಟ್ ಮಾಲಿಕ್ಯೂಲ್ ರೀಜನಿಗೆ, ಅಥವಾ ಹೈ ಕಾನ್ಸಂಟ್ರೇಷನ್ ಕಡೆಗೆ ಲೋ ಕಾನ್ಸಂಟ್ರೇಷನಿಂದ ಹೋಗುತ್ತೆ. ಸೊ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಟು ಹೈಯರ್ ಕಾನ್ಸಂಟ್ರೇಷನ್ ರೀಜನ್, ಹೈಯರ್ ಕಾನ್ಸಂಟ್ರೇಷನ್. ಈ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇದು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಗೊತ್ತಾ? ಈ ಕಾನ್ಸಂಟ್ರೇಷನ್ ಅಂತ ಹೇಳಿದರೆ ಏನು? ಸಾಲಿಬಿಲಿಟಿ, ಕಾನ್ಸಂಟ್ರೇಷನ್ ನಾನು ಸೆಕೆಂಡ್ ಚಾಪ್ಟರ್ನಲ್ಲಿ ಹೇಳ್ಕೊಟ್ಟಿದ್ದೆ. ಕಾನ್ಸಂಟ್ರೇಷನ್ ಅಂತ ಹೇಳಿದರೆ ಎಷ್ಟು ಸೊಲ್ಯೂಟ್ ಇದೆ, ಟು ಅ ಹೈಯರ್ ಕಾನ್ಸಂಟ್ರೇಷನ್ ಅಂತ ಹೇಳಿದರೆ ಅಲ್ಲಿ ಮೋರ್ ಸೊಲ್ಯೂಟ್, ಅಲ್ಲಿ ಮೋರ್ ಸೊಲ್ಯೂಟ್ ಇದೆ, ಲೆಸ್ ಸಾಲ್ವೆಂಟ್ ಇದೆ. ಹಾಗಾಗಿ ಕೆನ್ ಐ ಕಾಲ್ ಆಸ್ಮೋಸಿಸ್ ಅಂತ ಹೇಳೋದನ್ನ ನಾನು ಈ ಥರನೂ ಹೇಳ್ಬೋದಾ? ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಥವಾ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ higher solvent molecular region to lesser solvent molecular region. ಕಡಿಮೆ ವಾಟರ್ ಮಾಲಿಕ್ಯೂಲ್ ಇರೋ ಜಾಗದ ಕಡೆಗೆ ಜಾಸ್ತಿ ವಾಟರ್ ಮಾಲಿಕ್ಯೂಲ್ಸ್ ಇರೋ ಜಾಗದಿಂದ ಹೋಗುವಂಥದ್ದು. ಈಗ ನೀವು ವಾಟರನ್ನು ಒಂದು ಬೌಲ್ ತೊಗೊಳ್ತೀರಾ ಅಂದ್ಕೊಳ್ಳಿ, ಆಯಿತಾ? ಬೌಲ್ನಲ್ಲಿ ಸಣ್ಣ ಸಣ್ಣ ಒಣ ದ್ರಾಕ್ಷಿ ಹಾಕಿಬಿಟ್ಟು ಅದಕ್ಕೆ ನೀವು ವಾಟರನ್ನು ಆ್ಯಡ್ ಮಾಡಿ. ವಾಟರ್ ಆ್ಯಡ್ ಮಾಡಿದಾಗ ಈ ವಾಟರ್ ಜಾಸ್ತಿ ಇರೋ ಕಡೆಯಿಂದ ದ್ರಾಕ್ಷಿ ಒಳಗಡೆ ಎಂಟ್ರ್ ಆಗುತ್ತೆ. ದ್ರಾಕ್ಷಿ ಒಳಗಡೆ ವಾಟರೇ ಇಲ್ಲ. ಸೊ ಜಾಸ್ತಿ ವಾಟರ್ ಇರೋ ಕಡೆಯಿಂದ ಕಡಿಮೆ ವಾಟರ್ ಇರೋ ಕಡೆಗೆ ವಾಟರ್ ಮಾಲಿಕ್ಯೂಲ್ಸ್ಗಳು ಹೋಗ್ತಾ ಇದೆ, ಈ ಥರನೂ ಹೇಳ್ಬೋದು. ಅಥವಾ ಕಾನ್ಸಂಟ್ರೇಷನ್ ಅಂತ ಹೇಳಿದಾಗ ಬೇರೆ ಮಿನರಲ್ಸ್ಗಳೆಲ್ಲ ಜಾಸ್ತಿ ಎಲ್ಲಿರುತ್ತೆ? ದ್ರಾಕ್ಷಿಯಲ್ಲಿ ಅಲ್ವಾ? ಆ ಮಿನರಲ್ಸ್ ವಾಟ್ರಲ್ಲೇ ಇರಲ್ಲ ಅಲ್ವಾ? ಸೊ ಸಾಲಿಡ್ ಪಾರ್ಟಿಕಲ್ಸ್ ಅಥವಾ ಸೊಲ್ಯೂಟ್ ಪಾರ್ಟಿಕಲ್ಸ್ ಜಾಸ್ತಿ ಇರೋ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಅಂತ ಹೇಳ್ತೀವ. ಸೊ ದ್ರಾಕ್ಷಿ ಒಳಗಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ವಾಟರ್ ಒಳಗಡೆ ಅಂತ ಏನೂ ಇಲ್ಲ. ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಇರೋ ಕಡೆಗೆ ಕಾನ್ಸಂಟ್ರೇಷನ್ ಕಡಿಮೆ ಇರೋ ಕಡೆಯಿಂದ ವಾಟರ್ ಮಾಲಿಕ್ಯೂಲ್ಸ್ ಹೋಗ್ತಿದೆಯಲ್ವಾ, ಅದನ್ನು ಕೂಡ ಆಸ್ಮೋಸಿಸ್ ಅಂತ ಹೇಳ್ಬೋದು. ಹೌದಾ? ಸೊ ಇದು ಆಸ್ಮೋಸಿಸ್. ಸ್ಪ್ರೆಡಿಂಗ್ ಆಫ್ ವೈರಸ್ ಆನ್ ಸ್ನೀಸಿಂಗ್, ಡಿಫ್ಯೂಷನ್. ಅರ್ಥ್ವರ್ಮ್ ಡೈಯಿಂಗ್ ಆನ್ ಕಮ್ಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಕಾಮನ್ ಸಾಲ್ಟ್. ಯಾಕೆ ಈ ಥರ ಆಗುತ್ತೆ? ಕಾಮನ್ ಸಾಲ್ಟ್ ಹತ್ರ ಬಂದಾಗ ಅರ್ಥ್ವರ್ಮ್ ಏನಾಗುತ್ತೆ ಅಲ್ಲಿ? ಆಸ್ಮೋಸಿಸ್ ಆರ್ ಡಿಫ್ಯೂಷನ್? ಆಸ್ಮೋಸಿಸ್. ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ? ಅರ್ಥ್ವರ್ಮ್ ಇದು ಬಾಡಿಯಿಂದ ಕಾನ್ಸಂಟ್ರೇಟೆಡ್ ಸಾಲ್ಟ್ ಕಡೆಗೆ ಹೋಗಲಿಕ್ಕೆ ಟ್ರೈ ಮಾಡುತ್ತೆ. ಹೌದಾ? ಶ್ರಿಂಕಿಂಗ್ ಆಫ್ ಗ್ರೇಪ್ಸ್ ಕೆಪ್ಟ್ ಇನ್ ಥಿಕ್ ಶುಗರ್ ಸಿರಪ್. ಶ್ರಿಂಕಿಂಗ್ ಆಫ್ ಗ್ರೇಪ್ಸ್ ಕೆಪ್ಟ್ ಇನ್ ಥಿಕ್ ಶುಗರ್ ಸಿರಪ್. ಶುಗರ್ ಸಿರಪ್ ಒಳಗಡೆ ವಾಟರ್ ಕ್ವಾಂಟಿಟಿ ಏನೂ ಇರಲ್ಲ, ಆ ಗ್ರೇಪ್ ಒಳಗಡೆಯಿಂದ ವಾಟರ್ ಹೊರಗಡೆ ಹೋಗುತ್ತೆ, ಆಗ ಶುಗರ್ ಏನಾಗುತ್ತೆ? ಶ್ರಿಂಕ್ ಆಗುತ್ತೆ. ಸೊ ದಿಸ್ ಇಸ್ ಆಸ್ಮೋಸಿಸ್. ಪ್ರಿಸರ್ವಿಂಗ್ ಪಿಕಲ್ಸ್ ಇನ್ ಸಾಲ್ಟ್, ಆಸ್ಮೋಸಿಸ್. ಸೊ ಪಿಕಲ್ಸ್ ಒಳಗಡೆ ಮಾವಿನಕಾಯಿ ಅಂತ ಹೇಳಿ ಅನ್ಕೊಳ್ಳಿ, ಅದ್ರಲ್ಲಿ ನೀರಿರುತ್ತೆ. ನೀವನ್ನ ಜಾಸ್ತಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನಿಗೆ ಹಾಕಿದ್ರೆ ಮಾವಿನಕಾಯಿ ಒಳಗಡೆಯಿಂದ ನೀರು ಹೊರಗಡೆ ಹೋಗುತ್ತೆ. ಸೊ ಲೆಸ್ಸರ್ ದ ವಾಟರ್ ಕಂಟೆಂಟ್, ಅದರೊಳಗಡೆ ಬ್ಯಾಕ್ಟೀರಿಯಲ್
ಅಟ್ಯಾಕ್ ಕಡಿಮೆ ಆಗುತ್ತೆ ಅಲ್ವಾ. ಸೊ ಆ ಒಂದು ಜಾಗದಲ್ಲಿ ಪ್ರಿಸರ್ವ್ ಮಾಡ್ಕೊಳ್ಬೋದು ನೀವು. ಸ್ಪ್ರೆಡಿಂಗ್ ಆಫ್ ಸ್ಮೆಲ್ ಆಫ್ ಕೇಕ್ ಬೀಯಿಂಗ್ ಬೇಕ್ಡ್ ಥ್ರೂ ಔಟ್ ದ ಹೌಸ್, diffusion, correct. Aquatic animals using oxygen dissolved in water during the respiration. Dissolved oxygen, dissolved atmosphere ನಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ, ಈ ವಾಟರ್ನಲ್ಲಿ ಆಕ್ಸಿಜನ್ ಕಡಿಮೆ. ಸೊ ಜಾಸ್ತಿ ಆಕ್ಸಿಜನಿಂದ ಕಡಿಮೆ ಆಕ್ಸಿಜನ್ ಕಡೆಗೆ ಗೇಷಿಯಸ್, ಆಕ್ಸಿಜನ್ ಇಸ್ ಗ್ಯಾಸ್. ಸೊ ಗ್ಯಾಸ್ ಡಿಸಾಲ್ವ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ಇಸ್ ಗ್ಯಾಸ್ ಡಿಫ್ಯೂಸಿಂಗ್ ಇನ್ ಟು ಸಮಥಿಂಗ್, ಡಿಫ್ಯೂಷನ್ ಇದು. Particles of matter are continuously moving. Justify the statement with an example. Osmosis is a special kind of diffusion. Comment anta heli. Diffusion yaake is a special kind of diffusion yaake. First idu nanu with example ಹೇಳ್ತೀನಿ, ಇದನ್ನ ಮುಗಿಸ್ಬಿಡ್ತೀನಿ ನಾನು. Osmosis ನಲ್ಲಿ ಏನಾಗ್ತಿದೆ, ಹೇಗೆ diffusion ನಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಕಡೆಗೆ ಗೇಷಿಯಸ್ ಪಾರ್ಟಿಕಲ್ಸ್ಗಳು ಹೋಗುತ್ತೋ, ಆಸ್ಮೋಸಿಸ್ನಲ್ಲಿ ಹೈ ಸಾಲ್ವೆಂಟ್ ಮಾಲಿಕ್ಯುಲರ್ ರೀಜನ್ ಇಂದ, ಹೈ ಸಾಲ್ವೆಂಟ್ ಮಾಲಿಕ್ಯುಲರ್ region from high solvent molecular region, solvent molecules move towards lower solvent molecular region. ಸೊ ಅಲ್ಲಿ ಹೇಗೆ ಹೈ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನಿಗೆ ಹೋಗ್ತೀವೋ, ಇಲ್ಲೂ ಕೂಡ ಹೈಯರ್ ಸಾಲ್ವೆಂಟ್ ಮಾಲಿಕ್ಯುಲರ್ ರೀಜನಿಂದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ವಿಲ್ ಮೂವ್ ಟುವರ್ಡ್ಸ್ ಲೋವರ್ ಸಾಲ್ವೆಂಟ್ ಮಾಲಿಕ್ಯುಲರ್ ರೀಜನ್. ಆರ್ ಅಪೋಸಿಟ್ ವರ್ಡಲ್ಲಿ ಹೇಳಬೇಕಾ, ಲೋ ಕಾನ್ಸಂಟ್ರೇಷನಿಂದ ಹೈ ಕಾನ್ಸಂಟ್ರೇಷನ್ಗೆ. ಅಪೋಸಿಟ್ ವರ್ಡಲ್ಲಿ ಇದನ್ನು ಹೇಗೆ ಫ್ರೇ ಮಾಡ್ಬೋದು, ವಾಟರ್ ಮಾಲಿಕ್ಯೂಲ್ ಅಥವಾ ಸಾಲ್ವೆಂಟ್ ಮಾಲಿಕ್ಯೂಲ್ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ ಕಡೆಗೆ, ಸರಿ ಉಲ್ಟಾ ಹೇಳಬೇಕಲ್ವಾ, ನಾನು ಜಸ್ಟ್ CONC ಬರ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ ಹೇಗೆ ಅದು ಅಂತ ಹೇಳಿ. ಸೊ ನೆಕ್ಸ್ಟ್ ಫಸ್ಟ್ ಕ್ವೆಶ್ಚನಿಗೆ ಏನದು ಪಾರ್ಟಿಕಲ್ಸ್ ಮೂವ್ ಆಗುತ್ತೆ ಅಂತ ಹೇಳಿದಕ್ಕೆ ಎಕ್ಸಾಂಪಲ್ ಹೇಳಿ. See, particles of matter possess kinetic energy with them, which on increasing temperature will definitely help the molecule to move faster, right? So continuously moving and colliding with each other and with also the walls of the container. ಹೀಗಾಗಿ ನಮಗೆ ಅದು ಪ್ರೆಷರ್ ಅಂತ ಹೇಳುವಂಥದ್ದು ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್ ಅಂತ ಹೇಳೋದ್ರ ರೀಸನಿಂದಾಗಿನೇ ವಿ ಗೆಟ್ ಟು ಸಿ ದಿಸ್ ಪ್ರೆಷರ್, ರೈಟ್? ಪ್ರೆಷರ್ ಯಾಕೆ? ಬಿಕಾಸ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್, ಮಾಲಿಕ್ಯೂಲ್ಸ್ ಆರ್ ಕಂಟಿನ್ಯೂಸ್ಲಿ ಹಿಟ್ಟಿಂಗ್ ಒನ್ ಆ್ಯಂಡ್ ಅದರ್ ಆಲ್ ಸೈಡ್. ನೆಕ್ಸ್ಟ್ ಇದನ್ನು ಹೇಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ದಟ್ ದೇ ಆರ್ ಮೂವಿಂಗ್? ನೀವು ಒಂದು ಕಡೆ ಅಗರಬತ್ತಿ ಹಚ್ಚಿ ಪರಿಮಳ ಇನ್ನೊಂದು ಕಡೆಗೆ ಬರುತ್ತೆ, ಯು ಜಸ್ಟ್ ಸ್ಪ್ರೆಡ್ ದ ಪರ್ಫ್ಯೂಮ್, ಪ್ರೆಸ್ ದ ಪರ್ಫ್ಯೂಮ್ ಬಾಟಲ್, ಅದ್ರದ್ದು ಸ್ಮೆಲ್ ಇನ್ನೊಂದು ಕಡೆಗೆ ಬರುತ್ತೆ. ಬಿಕಾಸ್ ಡಿಫ್ಯೂಷನ್ ಆಫ್ ಮಾಲಿಕ್ಯೂಲ್ಸ್ ಹ್ಯಾಪನಿಂಗ್, gaseous particles are moving from one region to another. So that is explained in demonstration 1. Second demonstration alli, drop a crystal of potassium sulfate athwa copper sulfate, potassium permanganate into a glass of hot water without disturbing the solution. Allow the crystal to settle down at the bottom. The color of the solid will definitely change, alva? The color of the solid will spread everywhere. Color of the solid diffuses throughout. So ನೀವೇನಾದರೂ ಒಂದು ಡ್ರಾಪ್ ಆಫ್ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್, ಇದಕ್ಕೆ ಯಾವ ಕಲರ್ ಇದೆ? ಬ್ಲೂ ಕಲರ್ ಇದೆ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪಿಂಕ್ ಕಲರ್ ಇದೆ. ಅದನ್ನು ಹಾಟ್ ವಾಟರಿಗೆ ಹಾಕಿದ್ರೆ, ಹಾಟ್ ವಾಟರ್ನಲ್ಲಿ ಡಿಫ್ಯೂಷನ್ ತುಂಬ ಈಸಿಯಾಗಿ ನೋಡ್ತೀರಾ ನೀವು, ಬೇಗ ಆಗುತ್ತೆ ಬಿಕಾಸ್ ಮಾಲಿಕ್ಯೂಲ್ಸ್ ವಿಲ್ ಮೂವ್ ಫಾಸ್ಟರ್ ಅಲ್ವಾ. ಎಂಟೈರ್ ಗ್ಲಾಸ್ದು ಹಾಟ್ ವಾಟರಲ್ಲಿ ಕಲರನ್ನು ನೋಡ್ತೀರಾ. ದ ಕಲರ್ ಆಫ್ ದ ಸಾಲಿಡ್ ಇಸ್ ಸೀನ್ ಇನ್ ಗ್ಲಾಸ್.
seen in glass. ಯಾಕೆ? ಬಿಕಾಸ್ ಪಾರ್ಟಿಕಲ್ಸ್, ಕಲರ್ಡ್ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಥ್ರೂ ಔಟ್ ದ ಗ್ಲಾಸ್, ಇಲ್ಲಾಂದರೆ ಕಲರ್ಸ್ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಡಿಫ್ಯೂಷನ್ ಎರಡೂ ಕಡೆ ಕೂಡ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ದಟ್ ಎಸ್ ಪಾರ್ಟಿಕಲ್ಸ್ ಆರ್ ಮೂವಿಂಗ್, ಪಾರ್ಟಿಕಲ್ಸ್ ಆರ್ ಇನ್ ಕಂಟಿನ್ಯೂಸ್ ಮೂವ್ಮೆಂಟ್ ಅಂತ ಹೇಳುವಂಥದ್ದು. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಇವಾಪರೇಷನ್ ಆ್ಯಂಡ್ ಬಾಯ್ಲಿಂಗ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. So evaporation starts always below the boiling point, but boiling phenomenon exactly occurs at the boiling point. Alva, evaporation anta heluvanthadenu conversion of liquid into gaseous state, liquid molecules into gaseous state, where the conversion happens below the boiling point. Boiling point ನಂತರ ಆದರೆ ಅದು ಬಾಯ್ಲಿಂಗ್ ಪಾಯಿಂಟ್ ಅಂತಲೇ ಹೇಳ್ತೀವಿ, ಅದಕ್ಕೆ ಬೇರೆ ಹೆಸರಿಲ್ಲ, ರೈಟ್? ವೇಪರೈಸೇಷನ್ ಅಂತ ಹೇಳಿ ಕರಿತೀವಿ ನಾವು, ವೇಪರೈಸ್ ಆಗಿ ನಾವು ಕನ್ವರ್ಟ್ ಮಾಡುವಂಥದ್ದು. ಸೊ ಬಾಯ್ಲಿಂಗ್ ಪಾಯಿಂಟ್ ಸ್ಟಾರ್ಟ್ಸ್ ಅಟ್ ಬಾಯ್ಲಿಂಗ್ ಪಾಯಿಂಟ್, ಇದು ಬಿಲೋ ದ ಬಾಯ್ಲಿಂಗ್ ಪಾಯಿಂಟ್. ಆ್ಯಂಡ್ ಇವಾಪ್ರೇಷನ್ ಹ್ಯಾಪನ್ಸ್ ಎಟ್ ವೇರಿಡ್ ಟೆಂಪ್ರೇಚರ್, ಡಿಫ್ರೆಂಟ್ ಟೆಂಪ್ರೇಚರ್ನಲ್ಲೂ ಕೂಡ ಇವಾಪ್ರೇಷನ್ಸ್ನ ನೋಡ್ತೀವಿ. ಬಟ್ ಬಾಯ್ಲಿಂಗ್ phenomenon happens at the specific temperature. Temperature will not change. Here temperature may change. ಯಾವ ಟೆಂಪ್ರೇಚರ್ನಲ್ಲಾದರೂ ಕೂಡ ಇವಾಪ್ರೇಷನ್ ಆಗಲೇಬೇಕು. ವಿಂಟರ್ನಲ್ಲೂ ನಿಮ್ಮ ಕ್ಲೋತ್ಸ್ ಡ್ರೈ ಆಗುತ್ತೆ, ಸಮ್ಮರ್ನಲ್ಲೂ ಕೂಡ ನಿಮ್ಮ ಕ್ಲೋತ್ಸ್ ಡ್ರೈ ಆಗುತ್ತೆ, ಹೌದಾ? ನೆಕ್ಸ್ಟ್, ಇವಾಪ್ರೇಷನ್ ಇಸ್ ಆಲ್ವೇಸ್ ಅ ಸ್ಲೋ ಪ್ರಾಸೆಸ್, ಬಾಯ್ಲಿಂಗ್ ಇಸ್ ಅ ಫಾಸ್ಟ್ ಪ್ರಾಸೆಸ್. ಇದು ಬೇಕಾದ್ರೆ ನೀವು ಇಟ್ಕೊಳ್ಬೋದು. Very important is the bulk and surface phenomenon. Evaporation is a surface phenomenon because surface molecules will break their bond. Adna illi mention madidare. Particles from the surface, they will try to escape by balancing the intermolecular force of attraction. But boiling nalli, particles from the bulk will get into the vapor state. Illi particles only from the surface get into the vapor state. ಸೊ ಹಾಗಾಗಿ ಬಾಯ್ಲಿಂಗ್ ಅಂತ ಹೇಳುವಂಥದ್ದು ಇಸ್ ಅ ಬಲ್ಕ್ ಫಿನಾಮಿನನ್, ಇವಾಪರೇಷನ್ ಅಂತ ಹೇಳುವಂಥದ್ದು ಇಸ್ ಅ ಸರ್ಫೇಸ್ ಫಿನಾಮಿನನ್. ಅರ್ಥ ಆಯ್ತಾ? ಇನ್ನೂ ಒಂದು ಡಿಫ್ರೆನ್ಸ್ ನೀವು ಬರಿಬೋದು, ರೇಟ್ ಆಫ್ ಇವಾಪರೇಷನ್ ಅಥವಾ ಪ್ರಾಸೆಸ್ ಆಫ್ ಇವಾಪರೇಷನ್ ಡಿಪೆಂಡ್ಸ್ ಆನ್ ಹ್ಯೂಮಿಡಿಟಿ, ವಿಂಡ್ ಸ್ಪೀಡ್, ಮತ್ತೇನು ಹೇಳ್ಬೋದು, ಸರ್ಫೇಸ್ ಏರಿಯಾ, ಟೆಂಪ್ರೇಚರ್. ಬಟ್ ಬಾಯ್ಲಿಂಗ್ ಡಸಂಟ್ ಡಿಪೆಂಡ್ ಆನ್ ಆಲ್ ದಿಸ್ ಫ್ಯಾಕ್ಟರ್ಸ್. ಬಾಯ್ಲಿಂಗ್ ಫಿನಾಮಿನನ್ ಡಿಪೆಂಡ್ಸ್ ಆನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಜಾಸ್ತಿ ಇದೆಯಾ, ಬಾಯ್ಲಿಂಗ್ ಪಾಯಿಂಟ್ ವೇರಿ ಆಗ್ತಾ ಹೋಗುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ವೇರಿ ಆಗ್ತಿದೆಯಾ, ಬಾಯ್ಲಿಂಗ್ ಪಾಯಿಂಟ್ ವೇರಿ ಆಗ್ತಾ ಹೋಗುತ್ತೆ. ಸೊ ಇವಾಪರೇಷನ್ ಡಿಪೆಂಡ್ಸ್ ಆನ್, ದ ಪ್ರಾಸೆಸ್ ಆಫ್ ಇವಾಪರೇಷನ್ ಡಿಪೆಂಡ್ಸ್ ಆನ್, ಹೇಗೆ ಬರಿಬೋದು ನಾವು, ಯಾವುದೆಲ್ಲ ಫ್ಯಾಕ್ಟರ್? ಫಾಂಟ್ ಸೈಜ್ ದೊಡ್ಡದಾಯ್ತಲ್ವಾ? ಹ್ಯುಮಿಡಿಟಿ ಜಾಸ್ತಿ, ಟೆಂಪ್ರೇಚರ್ ಇದ್ದರೆ, ಅಂದರೆ ಸಮ್ಮರ್ನಲ್ಲೆಲ್ಲ ಇವಾಪ್ರೇಷನ್ ಜಾಸ್ತಿ ಅಲ್ವಾ? ಟೆಂಪ್ರೇಚರ್, ಹ್ಯುಮಿಡಿಟಿ, ಟೆಂಪ್ರೇಚರ್, ಮತ್ತೇನು ಹೇಳ್ಬೋದು, ಸರ್ಫೇಸ್ ಏರಿಯಾ ಆ್ಯಂಡ್ ವಿಂಡ್ ಸ್ಪೀಡ್. ನೆಕ್ಸ್ಟ್ 25th ಕ್ವೆಶನ್, ವೆರಿ ಇಂಪಾರ್ಟೆಂಟ್, ತುಂಬ ಈಸಿ ಇದೆ, ಡೆಫಿನೇಷನ್ಸ್ ಕೇಳ್ತಾ ಹೋಗ್ತಾರೆ. ರಿಜಿಡಿಟಿ ಅಂತ ಹೇಳಿದ್ರೇನು? ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದಾಗಲೂ ತನ್ನ ಆ ಒಂದು ಶೇಪನ್ನು ಕಳ್ಕೊಳ್ದೇ ಇರುವಂಥದ್ದು. ದ ಟೆಂಡೆನ್ಸಿ ಆಫ್ ದ ಸಬ್ಸ್ಟೆನ್ಸ್, ಟೆಂಡೆನ್ಸಿ ಆಫ್ ದ ಸಬ್ಸ್ಟೆನ್ಸ್ ಟು ಮೇಂಟೈನ್ ಇಟ್ಸ್ ಶೇಪ್ ಈವನ್ ವೆನ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಅಪ್ಲೈಡ್. ಕಂಪ್ರೆಸಿಬಿಲಿಟಿ ಅಂತ ಹೇಳುವಂಥದ್ದು ಇಂಟರ್ ಪಾರ್ಟಿಕಲ್ ಫೋರ್ಸನ್ನು, ಇಂಟರ್ ಪಾರ್ಟಿಕಲ್ ಸ್ಪೇಸ್ ಫೋರ್ಸಿಂದ ಹೇಳಲಿಕ್ಕೆ ಬರಲ್ಲ, ಸ್ಪೇಸ್. ವೆನ್ ಯಾವಾಗ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತಾರೋ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಸಪ್ರೆಸ್ ಆಗುತ್ತೆ ಟು ಫಿಲ್ ದ ಸ್ಪೇಸ್, ಆ್ಯಂಡ್ ಪಾರ್ಟಿಕಲ್ಸ್ ವಿಲ್ become closer. Particles are force, external force will make the particles to come closer. So that is called as suppressing the intermolecular space anna ನಾವು compressibility ಅಂತ ಹೇಳ್ತೇವೆ. Fluidity ಅಂತ ಹೇಳಿದ್ರೆ ability of the molecules in liquid state ಅಥವಾ gaseous state to flow is called as fluidity. Filling a gas container, gaseous particles, filling up the gas container ಅಂದ್ರೆ gaseous particles can occupy the entire space of a given container as it doesn't have a fixed volume, and the molecules can move randomly to any directions. They do have the momentary speed ಅಲ್ವಾ, ಮಾಲಿಕ್ಯುಲರ್ ಮೊಮೆಂಟ್ರಿ ಸ್ಪೀಡ್ ಇರೋದ್ರಿಂದ. ಶೇಪ್ ಅಂತ ಹೇಳಿದ್ರೆ ಯಾವಾಗ ಒಂದು ಶೇಪ್ ಅಂತ ಹೇಳ್ಬೋದು ಒಂದು ಮಾಲಿಕ್ಯೂಲ್ಸ್ಗೆ? ವೆನ್ ಆಟಮ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್, ಆರ್ಡರ್ಲಿ ಅರೇಂಜ್ಡ್, ದ ಮಾಲಿಕ್ಯೂಲ್ಸ್ ವಿಲ್ ಹ್ಯಾವ್ ಅ ಡೆಫಿನೈಟ್ ಶೇಪ್, right? Volume as well. Kinetic energy is actually the molecule energy possessed by a given particles due to their motion. So density ಅಂತ ಹೇಳುವಂಥದ್ದು
is a measurement like mass by volume. More the mass, more will be the density. Lesser the volume, more will be the density. More the volume, lesser will be the density. And density ಅಂತ ಹೇಳುವಂಥದ್ದನ್ನ ಹೇಗೆ ಮೆಷರ್ ಮಾಡ್ಬೋದು? ಮಾಸ್ ಬೈ ವಾಲ್ಯೂಮ್ನಲ್ಲಿ ಮೆಷರ್ ಮಾಡ್ಬೋದು, ಹೌದಾ? ಮಾಸ್ ಬೈ ವಾಲ್ಯೂಮ್ ಈ ಒಂದು ಕಾನ್ಸೆಪ್ಟ್ನಲ್ಲಿ ಮೆಷರ್ ಮಾಡ್ಬೋದು. ನೆಕ್ಸ್ಟ್, ಸಬ್ಸ್ಟೆನ್ಸ್ ಹೇಗೆ ಜಾಸ್ತಿ ಕಂಪ್ರೆಸಿಬಿಲಿಟಿ ಇದೆ, ನೀವು ಅದನ್ನ ಈಸಿಯಾಗಿ ಕಂಪ್ರೆಸ್ ಮಾಡಬಹುದು, ಹಾಗೆ ಲಿಕ್ವಿಫೈ ಕೂಡ ಮಾಡ್ಬೋದು. ಹಾಗಾದರೆ ಆ ಒಂದು ಸಬ್ಸ್ಟೆನ್ಸ್ ಏದು ಕ್ಯಾರೆಕ್ಟರಿಸ್ಟಿಕ್ ಏನು? ಇಟ್ ಇಸ್ ಅ ಗ್ಯಾಸ್. ಹಾಗಾಗಿ ಇಂಟರ್ ಪಾರ್ಟಿಕಲ್ ಫೋರ್ಸ್ ಇಸ್ ಮೋರ್, ಇಂಟರ್ ಪಾರ್ಟಿಕಲ್ ಸ್ಪೇಸ್ ಇಸ್ ಮೋರ್, ಫೋರ್ಸ್ ಕಡಿಮೆ ಇರುತ್ತೆ, ಸ್ಪೇಸ್ ಮೋರ್, ಹೈಲಿ ಕಂಪ್ರೆಸಿಬಲ್, ನೀದರ್ ಫಿಕ್ಸ್ಡ್ ವಾಲ್ಯೂಮ್ ನಾರ್ ಫಿಕ್ಸ್ಡ್ ಶೇಪ್ ಇರುತ್ತೆ ಇದಕ್ಕೆ, ಪೊಸೆಸ್ ವೀಕರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಫಿನಾಮಿನಾವನ್ನು ನೀವು ರೆಪ್ಲಿಕೇಟ್ ಮಾಡ್ತಾ ಹೋಗ್ಬೋದು. ಎ ಅಂತ ಹೇಳಿದ್ರೇನು? ಸಾಲಿಡಿಂದ ಲಿಕ್ವಿಡಿಗೆ ಕನ್ವರ್ಟ್ ಮಾಡಬೇಕು ಎ. ಸೊ ವಾಟ್ ಈಸ್ ಎ ಹಿಯರ್ ಹೇಳ್ಬೋದಾ? ಎ ಈಸ್ ಮೆಲ್ಟಿಂಗ್ ಆರ್ ಫ್ಯೂಷನ್, ರೈಟ್? ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ, ತುಂಬ ಸಲ ಕೇಳಿದ್ದಾರೆ ಈ ಕ್ವೆಶನನ್ನು. ಸೊ ಸಾಲಿಡ್ ಟು ಲಿಕ್ವಿಡ್ ಕನ್ವರ್ಷನ್ ಇಸ್ ಕಾಲ್ಡ್ ಆಸ್ ಮೆಲ್ಟಿಂಗ್ ಆರ್ ಫ್ಯೂಷನ್. ಲಿಕ್ವಿಡ್ ಟು ಗ್ಯಾಸ್ ಏನಂತ ಹೇಳ್ತೀರಾ? ವಾಟ್ ಇಸ್ ಬಿ ಹಿಯರ್? ಬಿ ಅನ್ನು ವೇಪರೈಸೇಷನ್ ಅಂತ ಹೇಳ್ಬೋದಾ? Vaporization. What is B here? Vaporization. Now, A ಇಂದ Bಗೆ ಕನ್ವರ್ಟ್ ಮಾಡ್ತೀವಿ. ಸೊ ಡೈರೆಕ್ಟ್ಲಿ ವಿಲ್ ಟೇಕ್ A ಆ್ಯಂಡ್ ವಿಲ್ ಕನ್ವರ್ಟ್ ದ್ಯಾಟ್ ಇಂಟು ಗ್ಯಾಸ್. ಅಂದರೆ ಸಾಲಿಡಿಂದ ಗ್ಯಾಸಿಗೆ ಕನ್ವರ್ಟ್ ಮಾಡ್ತೀವಿ. ಎ ಇಂದ ಬಿಗೆ ಅಂತ ಹೇಳೋದಕ್ಕಿಂತನೂ ಸಾಲಿಡಿಂದ ಗ್ಯಾಸಿಗೆ ಡೈರೆಕ್ಟಾಗಿ ಕನ್ವರ್ಟ್ ಮಾಡ್ತೀವಲ್ಲ, ಆ ಒಂದು ಪ್ರಾಸೆಸನ್ನು ಇ ಅಂತ ಹೇಳಿ ರೆಪ್ಲಿಕೇಟ್ ಮಾಡಿದ್ದಾರೆ ಅವರು. ಸೊ ಅದು ಏನು ಅಂತ ಹೇಳಿ ಬರೆಯೋಣ. ಬಿ is vaporization. ಆಮೇಲೆ ಇ, ವಾಟ್ ಇಸ್ ಇ ಇಯರ್? ಸಾಲಿಡಿಂದ ಡೈರೆಕ್ಟಾಗಿ ಗ್ಯಾಸಿಗೆ ಹೋಗ್ತಾ ಇದ್ದಾರೆ. ಆ ಒಂದು ಗ್ಯಾಸಿಗೆ ಯಾರು ಹೋಗ್ತಿದ್ದಾರೆ? ಪಾರ್ಟಿಕಲ್ಸ್ ಆಫ್ ಮಾಲಿಕ್ಯೂಲ್ಸ್ ಗ್ಯಾಸಿಗೆ ಹೋಗ್ತಾ ಇದೆ ಅಲ್ವಾ? ಸೊ ಆ ಒಂದು ಚೇಂಜನ್ನು ನಾವೇನಂತ ಹೇಳ್ತೀವಿ? ವಿದೌಟ್ ಗೆಟ್ಟಿಂಗ್ ಇನ್ ಟು ಲಿಕ್ವಿಡ್ ಸ್ಟೇಟ್, ಸಬ್ಲಿಮೇಷನ್. ಕ್ಯಾಂಫರ್ ಬರ್ನಿಂಗ್ ಎಕ್ಸಾಂಪಲ್ ಆಗಿ ತಗೊಳ್ಬೋದಾ? ಎಸ್. ಗ್ಯಾಸಿಂದ ಡೈರೆಕ್ಟಾಗಿ ಸಾಲಿಡ್ ಸ್ಟೇಟಿಗೆ, ಅದನ್ನು ನಾವು ಎಫ್ ಅಂತ ಹೇಳೋ ಈ ಒಂದು ಫಿನಾಮಿನನ್ಗೆ ಮಾರ್ಕ್ ಮಾಡ್ಬೋದು. ಎಫ್ ಇಂಡಿಕೇಟ್ಸ್ ಗ್ಯಾಸ್ ಇನ್ ದ ಸಾಲಿಡ್ ಆ್ಯಂಡ್ ಡೆಪಾಸಿಷನ್, ಹೌದಾ? ಇದು ತುಂಬ ಸಲ ಕೇಳಿದ್ದಾರೆ ಕ್ವೆಶನ್ ನಿಮಗೆ, ರೈಟ್? ನಾವು ಗ್ಯಾಸ್ ಇನ್ ದ ಲಿಕ್ವಿಡಿಗೆ ಕಂಡೆನ್ಸೇಷನ್, ಸಿ ಅಂತ ಹೇಳಿದ್ರೆ C4 ಕಂಡೆನ್ಸೇಷನ್ ಅಂತ ಆಯ್ತು ಇವಾಗ, ಅಲ್ವಾ ಮಕ್ಕಳೇ? C4 ಕ್ಯಾಟ್, C4 ಕಂಡೆನ್ಸೇಷನ್ ಕೆಮಿಸ್ಟ್ರಿ. ಆಮೇಲೆ ಲಿಕ್ವಿಡ್ ಇನ್ ದ ಸಾಲಿಡಿಗೆ ಡಿ ಅಂತ ಹೇಳಿ ಡಿನೋಟ್ ಮಾಡಿದ್ದಾರೆ. ವಾಟ್ ಇಸ್ ಡಿ ಹಿಯರ್? ಡಿ ಇಸ್ ಫ್ರೀಸಿಂಗ್, ಫ್ರೀಸಿಂಗ್ ಅಥವಾ ಸಾಲಿಡಿಫಿಕೇಶನ್. ಫ್ರೀಸಿಂಗ್ ಆರ್ ಸಾಲಿಡಿಫಿಕೇಶನ್. ಈಸಿ, ಅರ್ಥ ಆಯ್ತಾ? ಆಲ್ ಸೆಟ್. ನೆಕ್ಸ್ಟ್ ನೋಡೋಣ. ವಾಟ್ ಇಸ್ ಅಬ್ಸರ್ವ್ಡ್ ವೆನ್ ವ್ಯಾಕ್ಸ್ ಮೆಲ್ಟ್ ಇನ್ ಟು ದ ಲಿಕ್ವಿಡ್ ಫಾರ್ಮ್ ಅಂಡರ್ ದ ಸನ್ಲೈಟ್ ಎನರ್ಜಿ? ಮೆಲ್ಟಿಂಗ್. ಯಾವ ಚೇಂಜ್ನ ನೋಡ್ತೀರಾ ಇಲ್ಲಿ? ಮೆಲ್ಟಿಂಗ್. ಡ್ರೈಯಿಂಗ್ ಆಫ್ ವೆಟ್ ಕ್ಲೋತ್ಸ್. ಡ್ರೈಯಿಂಗ್ ಆಫ್ ವೆಟ್ ಕ್ಲೋತ್ಸ್ ಅಂತ ಹೇಳಿದರೆ ಪಾರ್ಟಿಕಲ್ಸ್ ಇನ್ ವಾಟರ್ ಲಿಕ್ವಿಡ್ ಸ್ಟೇಟ್ ಇವಾಪರೇಟ್ಸ್ ಇನ್ ಟು gaseous state. So you can see evaporation, right? Formation of clouds, condensation. ಯಾಕೆಂದರೆ as you go in higher altitude temperature ಕಡಿಮೆ ಆಗುತ್ತೆ, condensation ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕಂಡೆನ್ಸೇಷನ್ ಇಲ್ಲಿದೆ. Condensation. Yes. So particles of water ಏರ್ನಲ್ಲಿ ವೇಪರ್ ಫಾರ್ಮ್ನಲ್ಲಿ ಇರುತ್ತೆ. ಅಟ್ಮಾಸ್ಫಿಯರ್ದು ಆಲ್ಟಿಟ್ಯೂಡ್ ಚೇಂಜ್ ಆಗ್ತಾ ಹೋದಾಗೆ ಈ ಸಣ್ಣ ಸಣ್ಣ ವಾಟರ್ ಡ್ರಾಪ್ಲೆಟ್ಸ್ಗಳು ಕ್ಲಬ್ ಆಗಿ ವಾಟರ್ ಮಾಲಿಕ್ಯೂಲ್ಸ್ ಆಗಿ ಪ್ರೆಸಿಪಿಟೇಟ್ ಆಗುತ್ತೆ ಅಥವಾ ಮಳೆ ಬರುತ್ತೆ. ಸೊ ಅಲ್ಲಿ ವೇಪರ್ ಲಿಕ್ವಿಡ್ ಆಯಿತು, ಗ್ಯಾಸ್ ಲಿಕ್ವಿಡ್ ಆಯಿತು, ರೈಟ್? ಸೊ ಯು ಕಾಲ್ ಇಟ್ ಆಸ್ ಕಂಡೆನ್ಸೇಷನ್. Yes. Next, why does ice at 0 degree Celsius appear colder than water at the same temperature? Because if water ಗೆ ಏನಿರುತ್ತೆ, latent heat of energy ಇರುತ್ತೆ. latent heat of energy ಯಾರಿಗಿರುತ್ತೆ? ವಾಟರ್ಗೆ. water will have latent heat of energy, hidden energy.
ಸೊ ಆ ಎನರ್ಜಿ ಇರೋದ್ರಿಂದ ವಾಟರ್ ವಿಲ್ ನಾಟ್ ಫೀಲ್ ಕೋಲ್ಡ್. ವಾಟರ್ನ ಟಚ್ ಮಾಡಿದಾಗ ಕೋಲ್ಡ್ ಅನ್ಸಲ್ಲ. ಬಟ್ ಐಸ್ನಲ್ಲಿ ಆ ಲೇಟೆಂಟ್ ಹೀಟ್ ಆಫ್ ಎನರ್ಜಿ ಇಲ್ಲ. ಬಟ್ ವಾಟರ್ ಮಾಲಿಕ್ಯೂಲ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಆ ಹಿಡನ್ ಎನರ್ಜಿ ಇರುತ್ತೆ. ಸೊ ಇದು ಆನ್ಸರ್. ಡಿಫೈನ್ ದ ಟರ್ಮ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಇಟ್ಸ್ ದಿ ಅಮೌಂಟ್ ಆಫ್ ಎನರ್ಜಿ, heat energy required in joules to convert 1 kg of solid into liquid at its melting point at atmospheric pressure. ಹೌದಾ? ಸೊ ಅದನ್ನು ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳ್ತೇವೆ. ನೋಡಿ ಮಕ್ಕಳು, ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ನೂ ಒಂದು ಕ್ವೆಶನ್ ಕೇಳ್ತಾರೆ ಅವರು, ಡಿಫೈನ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಅದನ್ನು ಕೂಡ ಕೇಳ್ಬೋದು. ಆಯಿತಾ? ಇಲ್ಲಿ ಕ್ವೆಶನ್ ನಂಬರ್ ಒಂದು ಚೇಂಜ್ ಮಾಡ್ಕೊಳ್ಳಿ. ದಿಸ್ ವಿಲ್ ಬಿ ಕ್ವೆಶನ್ ನಂಬರ್ 30. 21. Yes. So that's it. I covered almost all the important questions of this series. Thank you so much. Hope this is going to help you. ಎಲ್ಲ ಟಾಪಿಕ್ನ ನಾನು ಕವರ್ ಮಾಡಿದ್ದೀನಿ ಇದರಲ್ಲಿ. ಕನ್ವರ್ಷನ್ ಆಫ್ ಟೆಂಪ್ರೇಚರ್ ಅಂದರೆ ಕನ್ವರ್ಟ್ ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್, ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಬೈ ಯೋರ್ ಸೆಲ್ಫ್. ಇಫ್ ಯು ನೀಡ್ ದ್ಯಾಟ್ ಐ ಕ್ಯಾನ್ ಟೀಚ್ ಯು. ಈಗ ಅವ್ರು ಕೇಳ್ತಾರೆ ಸಿಂಪಲ್ ಆಗಿರುವಂಥದ್ದು, ಇಲ್ಲೇ ನೋಡಿ 273 ಕೆಲ್ವಿನ್ ಅಂತ ಹೇಳಿದಾರಲ್ವಾ ರೂಮ್ ಟೆಂಪ್ರೇಚರ್ನಲ್ಲಿ. ಸೊ ಪ್ರೀವಿಯಸ್ ಕ್ವೆಶನ್ ನಾವು ತೆಗೆದು ನೋಡಿದ್ರೆ ಪಾರ್ಟಿಕಲ್ಸ್ ಎಟ್ 0 ಡಿಗ್ರಿ ಸೆಲ್ಸಿಯಸ್ ಆರ್ 273 ಹೇಗೆ ಕೆಲ್ವಿನ್ ಅಂತ ಹೇಳುವಂಥದ್ದು ಯಾವಾಗಲೂ ಹ್ಯೂಜ್ ಸ್ಕೇಲ್. ಅದು 273 ಅಂತ ಹೇಳೋ ನಂಬರಿಗೆ ಡಿಗ್ರಿ ಸೆಲ್ಸಿಯಸ್ನ ಆ್ಯಡ್ ಮಾಡಿದ್ರೆ ಕೆಲ್ವಿನ್ ಸಿಗುತ್ತೆ. ಈಗ 273 ಕೆಲ್ವಿನ್ ಅಂತ ಹೇಳಿದ್ರೆ ಡಿಗ್ರಿ ಸೆಲ್ಸಿಯಸ್ ಏನು? ಇಫ್ ದ ಕೆಲ್ವಿನ್ ಇಸ್ ಈಕ್ವಲ್ ಟು 273, ದೆನ್ ಈ ಒಂದು ಫ್ಯಾಕ್ಟರ್ ಏನಾಗಬೇಕು? 0 ಆಗಬೇಕಲ್ವಾ? ಸೊ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, 273 ಕೆಲ್ವಿನ್ ಇಸ್ ಆಲ್ವೇಸ್ ಈಕ್ವಲ್ ಟು 0 ಡಿಗ್ರಿ ಸೆಲ್ಸಿಯಸ್. ಅದನ್ನ ಹಾಗೆ ಬರೆಯೋದಲ್ಲ. ಸೊ ಐ ಗೆಸ್ 0 ಡಿಗ್ರಿ ಸೆಲ್ಸಿಯಸ್ ಇದು ಈಕ್ವಲ್ ಟು 273 ಕೆಲ್ವಿನ್. ಸೊ ದ್ಯಾಟ್ಸ್ ಇಟ್. ಇಂಟರ್ ಕನ್ವರ್ಷನಿಗೆ ಫಾರ್ಮುಲಾ ಕೊಡಿ ಮೇಡಮ್. ಇಂಟರ್ ಕನ್ವರ್ಷನ್ಗೆ ಫಾರ್ಮುಲಾ ಅಂತ ಹೇಳಿದ್ರೆ ಕೆಲ್ವಿನ್ ಇಸ್ ಈಕ್ವಲ್ ಟು 273 ಡಿಗ್ರಿ ಸೆಲ್ಸಿಯಸ್. 273 ಅಲ್ಲಿ ಡಿಗ್ರಿ ಸೆಲ್ಸಿಯಸ್ ಯಾವುದಕ್ಕೆ ಬರುತ್ತೆ? ಸಿಗೆ ಬರುತ್ತೆ. ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್. ಸೊ ಅವರು ಡಿಗ್ರಿ ಸೆಲ್ಸಿಯಸ್ ಈಗ 30 ಡಿಗ್ರಿ ಸೆಲ್ಸಿಯಸ್ ಇದೆ, ಕೆಲ್ವಿನಿಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಅದಕ್ಕೆ ನೀವೇನು ಮಾಡಬೇಕು? 30ಗೆ 273 ಆ್ಯಡ್ ಮಾಡಿ. ಸೊ ಇಟ್ಸ್ ಈಕ್ವಲ್ ಟು ಎಷ್ಟು? 303 ಕೆಲ್ವಿನ್. ಹೌದಾ? ಈಗ 100 ಕೆಲ್ವಿನ್ ಕೊಡ್ತಾರೆ ಅಥವಾ 300 ಕೆಲ್ವಿನ್ ಕೊಡ್ತಾರೆ. 300 ಕೆಲ್ವಿನ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಕೇಳಿದ್ರೆ ನೀವೇನು ಮಾಡ್ತೀರಾ? 300 ಕೆಲ್ವಿನ್ ಮೈನಸ್ 273 ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಮಾಡ್ತೀರಾ. ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್. ಕೊಟ್ಟಿರುವ ವ್ಯಾಲ್ಯೂಯಿಂದ 273ನ ಸಬ್ಟ್ರಾಕ್ಟ್ ಮಾಡಿ, ಆವಾಗ ನಿಮಗೆ ಸಣ್ಣ ವ್ಯಾಲ್ಯೂ ಸಿಗುತ್ತೆ. ಆ ಸಣ್ಣ ವ್ಯಾಲ್ಯೂ ಯಾವಾಗಲೂ ಡಿಗ್ರಿ ಸೆಲ್ಸಿಯಸ್ನಲ್ಲಿರುತ್ತೆ. 300ಇಂದ 273ಯನ್ನು ಮೈನಸ್ ಮಾಡಿ ಎಷ್ಟು? 10ಇಂದ 3 ಹೋದರೆ ಎಷ್ಟು? 7. 9ಇಂದ 7 ಹೋದರೆ 2. ಸೊ ಇಟ್ಸ್ ಈಕ್ವಲ್ ಟು 27 ಡಿಗ್ರಿ ಸೆಲ್ಸಿಯಸ್. ಸಣ್ಣ ವ್ಯಾಲ್ಯೂಸ್ ಯಾವಾಗಲೂ ಡಿಗ್ರಿ ಸೆಲ್ಸಿಯಸ್. ಸಣ್ಣ ವ್ಯಾಲ್ಯೂ ಸಿಗಬೇಕಂದ್ರೆ ದೊಡ್ಡದ್ರಿಂದ 273ನ ಸಬ್ಟ್ರಾಕ್ಟ್ ಮಾಡಬೇಕು. ಕೆಲ್ವಿನ್ ಇಸ್ ಆಲ್ವೇಸ್ ಅ ಹ್ಯೂಜ್ ವ್ಯಾಲ್ಯೂ. ಸೊ ಕೆಲ್ವಿನ್ ನಿಮಗೆ ಸಿಗಬೇಕು ಅಂದರೆ ಕೊಟ್ಟಿರುವಂತಹ ಡಿಗ್ರಿ ಸೆಲ್ಸಿಯಸ್ ವ್ಯಾಲ್ಯೂಗೆ ನೀವು 273ಯನ್ನು ಆ್ಯಡ್ ಮಾಡಬೇಕು. ಹೋಪ್ ಆಲ್ ದ ಕ್ವೆಶನ್ಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಐವ್ ಕವರ್ಡ್ ಆಲ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಇಲ್ಲಿ ನೀವು ನೋಡ್ಕೊಳ್ಬೇಕಾಗಿರೋದು ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹೇಗೆ ಇಂಟರ್ಚೇಂಜ್ ಮಾಡ್ತೀರಾ, ಇವಾಪರೇಷನ್, ರೇಟ್ಸ್ ಆಫ್ ಇವಾಪರೇಷನ್, ಮತ್ತು application type of question, the reasoning type of question in evaporation. So until I meet you in the next important set of series from the second chapter, Is Matter Around Us Pure? Take care. Goodbye.